ನಮಸ್ಕಾರಗಳು. ಈ ಒಂದು ಅವಕಾಶಕ್ಕಾಗಿ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ಬಳಗಕ್ಕೆ ನನ್ನ ಧನ್ಯವಾದಗಳು ಸಹ. ಹೆಚ್ಚಿನ ಪೀಠಿಕೆ ಇಲ್ಲದೆ ಮಾತುಕತೆಗೇ ತೊಡಗೋಣ. ಎಲ್ಲರೂ ಇಲ್ಲಿ ತೋಳ್ಪಾಡಿ ಸರ್ ಅವರ ಮಾತು ಕೇಳಲಿಕ್ಕಾಗೆ ಬಂದು ಕೂತಿದ್ದೀರಾ. ಒಂದು ವಿಷಯ ಹೇಳಬೇಕೇನೆಂದರೆ, 2014 ಆ ಸಮಯದಲ್ಲಿ 11-12 ಸಮಯದಲ್ಲಿ ತೋಳ್ಪಾಡಿಯವರು ಕೆಂಡ ಸಂಪಿಗೆ ಅಂತ ಒಂದು ವೆಬ್ ಮ್ಯಾಗಝೀನಲ್ಲಿ ಸಂಪಿಗೆ ಭಾಗವತ ಅಂತ ಬರೀತಾಯಿದ್ರು. ಅದ್ರ ಮೂಲಕ ನನಗೆ ಅವರ ಪರಿಚಯ. ಆಮೇಲೆ ಅವರು ಏನೇನು ಹೇಳಕ್ಕೆ ಹೊರಟಿದ್ದೀನಿ ನಾನು ಅಂದರೆ, ನಾವು ಆಧುನಿಕವಾಗಿ ಇದನ್ನು ಓದಬೇಕು ಅಂದರೆ ಸಾಹಿತ್ಯ ಆಸಕ್ತಿ ಇರೋರು ಇದು ಓದಬೇಕು, ಅದು ಓದಬೇಕು, ಅದು ನೋಡಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಹಳೆಯದಕ್ಕೆ ತಿರುಗೋದು ಸ್ವಲ್ಪ ಅಪರೂಪ ಇರುತ್ತೆ. ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಿಂದ ತೊಡಗುವಾಗ ಅಯ್ಯೋ ಅದೇನು ಬಿಡು ಪರವಾಗಿಲ್ಲ, ಮನೇಲಿ ಕೇಳಿದ್ದು ಮಹಾಭಾರತ ಅದು ಅಥವಾ ರಾಮಾಯಣ ಅಂತ ಇರುತ್ತೆ. ಅಂತಹ ಒಂದು ಆಮೇಲೆ ನಾವು ಕೆಲಸಕ್ಕೆ ಉದ್ಯೋಗದಲ್ಲಿ ತೊಡಗುವಾಗ ಬದುಕಲ್ಲಿ ಬೇರೆ ಬೇರೆ ರೀತಿಯ ಒಂದು ಸವಾಲುಗಳನ್ನು ಎದುರಿಸುವಾಗ ಯೋಚನೆಗಳು ಬರುತ್ತೆ, ಇದನ್ನು ಹೇಗೆ ನೋಡೋದು, ಹೇಗೆ ಮಾಡೋದು ಅಂತ. ಅಂತಹ ಸಮಯದಲ್ಲಿ ನನಗೆ ತೋಳ್ಪಾಡಿಯವರ ಸಂಪಿಗೆ ಭಾಗವತ ಈ ನಮ್ಮ ವಾಂಗ್ಮಯಗಳನ್ನು ನೋಡುವ ರೀತಿಯನ್ನು ಕಲಿಸ್ತು. ಅದಕ್ಕೆ ತಿರುಗಿ ನೋಡಿದರೆ ಅಲ್ಲಿ ನಮಗೊಂದಿಷ್ಟು ಇನ್ಸ್ಪಿರೇಷನ್ ಇದೆ, ಒಳನೋಟಗಳಿದೆ. ಆ ಒಳನೋಟಗಳ ಮೂಲಕ ನಾವು ಬೇರೆ ರೀತಿಯಲ್ಲಿ ನಮ್ಮ ದಿನದ ಕಷ್ಟಗಳನ್ನು ದಾಟಬಹುದು ಅಂತ ನನಗನ್ನಿಸ್ತು. ಅವತ್ತಿನಿಂದ ನಾನು ಸರ್ ಅವರ ಅಭಿಮಾನಿ. ಅವರ ಎಲ್ಲ ಪುಸ್ತಕಗಳನ್ನು, ಬರವಣಿಗೆಗಳನ್ನು ಓದುತ್ತಲೇ ಬಂದಿದ್ದೀನಿ. ಇದೊಂದು ಹೇಗೆ ಯಾಕೆ ನಾವು ಈ ಹೊಸ ಚಿಗುರು ಅಥವಾ ಹಳೆ ಬೇರು ಅಂದರೆ ಏನು, ತುಂಬ ಕ್ಲೀಶೆಯಾಗಿ ಹೇಳೋದಕ್ಕಿಂತ ನಿಜವಾಗಲೂ ಏನಿದೆ, ಎಲ್ಲದರಲ್ಲೂ ಒಳಿತು ಕೆಡುಕು ಅಥವಾ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅನ್ನೋ ಒಂದು ವಿಷಯಗಳೇ ಇದ್ದರೂ ಅದು ಹೇಗೆ ನಮ್ಮನ್ನು ಪ್ರಭಾವಿಸ್ತದೆ ಅನ್ನೋದನ್ನು ಈ ರೀತಿಯ ಪ್ರಖರ ಚಿಂತಕರು ಮತ್ತು ವಾಗ್ಮಿಯು ಮತ್ತು ಒಳ್ಳೆಯ ಬರಹಗಾರರು ಆದಂಥ ತೋಳ್ಪಾಡಿಯವರು ಹೇಳುವಾಗ ಕೇಳುವವರಿಗೆ ಮತ್ತು ಓದುವವರಿಗೆ ನಾವು ಹೇಗೆ ಇದ್ರ ಒಳಗಡೆ ಪ್ರವೇಶ ಮಾಡಬೇಕು, ಇದನ್ನು ನಾವು ಹೇಗೆ ತಗೊಳ್ಬೇಕು ಅಂತ ಒಂದು ಹೊಳೆಯುತ್ತದೆ. ಅದಕ್ಕಾಗಿ ಸರ್ ಜೊತೆಗೆ ಸಂವಾದ ಮಾಡುವ ಇದರಲ್ಲಿ ನನಗೂ ಒಂದು ಆಸಕ್ತಿ ಕೂಡ ಇದೆ. ನಾನು ಏನು ಹೇಳಬೇಕು, ಒಂದೆರಡು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದೀನಿ. ಏನು ಹೇಳಬೇಕು ಅಂದರೆ, ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಎಲ್ಲ ರೀತಿಯಲ್ಲೂ ಮುಂದೆ ಬಂದಿರೋವಂಥ ಕಾಲ. ಪ್ರತಿಯೊಂದಕ್ಕೂ ಅಂದರೆ ಟೆಕ್ನಾಲಜಿ ಕೂಡ ಬಹಳ ಮುಂದುವರೆದಿದೆ. ಇಂಟರ್ನೆಟ್ ಆಗಲಿ, ಗ್ಲೋಬಲ್ ಇದರಲ್ಲಿ ನಾವೆಲ್ಲರೂ ಇದ್ದೀವಿ. ಏನು ಬೇಕು ಅಂದರೂ ಒಂದು ಕಂಪ್ಯೂಟ್ರಿಗೆ ಹೋದರೆ ಸಿಕ್ಬಿಡುತ್ತೆ, ಅಥವಾ ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕು ಅಂದರೆ ಒಂದು ಸಮ್ಮರಿ ಸಿಕ್ಬಿಡುತ್ತೆ. ಹೀಗಿರುವಾಗ ನಾವು ಯಾತಕ್ಕಾಗಿ ಹಳೆಯ ಮೂಲ ಮಹಾಭಾರತ ಇರ್ಬೋದು, ಮಹಾಭಾರತದ ಅಥವಾ ಇತರ ವಾಂಗ್ಮಯಗಳನ್ನು ಓದಬೇಕು? ಅದೆಲ್ಲ ಇಲ್ಲೇ ಚಿಕ್ಕದಾಗಿರುವಾಗ, ಆಮೇಲೆ ಎಷ್ಟೋ ಜನ ಹೊಸದಾಗಿ ಬರೆದಿರುವಾಗ ಮತ್ತೆ ಹಳೆಯದನ್ನೇ ಯಾಕೆ ಓದಬೇಕು ಅನ್ನೋದು ಒಂದು ಮೂಲ ಪ್ರಶ್ನೆಯೊಂದಿಗೆ ಈ ಸಂವಾದನ ಆರಂಭ ಮಾಡೋಣ. ನಂತರ ಸರಿ ಉಂಟಲ್ಲ, ಕೇಳ್ತದಲ್ಲ? ನಮ್ಮ ಮುಂದೆ ಇರುವ ಈಗ ನೀವು ಇಟ್ಟ ಪ್ರಶ್ನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಾಲದಲ್ಲಿ ಮಹಾಭಾರತ ಯಾಕೆ ಓದಬೇಕು? ನನಗೆ ಆರ್ಟಿಫಿಷಿಯಲ್ ಎನ್ನುವುದು ಪದ ಅಷ್ಟು ಇಷ್ಟ ಇಲ್ಲದಿದ್ದರೂ, ನನಗೆ ಇಷ್ಟ ಇಲ್ಲದಿದ್ದರೂ ಅದು ಉಂಟಲ್ಲ, ಇಲ್ಲದಿದ್ದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಿ ಇಲ್ವಾ? ಅಂದರೆ ಸ್ವಲ್ಪ ಮಾತಾಡುವ ಹತ್ತಿರ ಕೇಳ್ಬೇಕಾ? ಕೇಳ್ತದಾ? ಹಾಂ, ಈಗ ಸರಿ ಆಯ್ತಾ? ಇಷ್ಟವರೆಗೆ ಆರ್ಟಿಫಿಷಿಯಲ್ ಆಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಈ ಕಾಲದಲ್ಲಿ ನಾವು ಮಹಾಭಾರತ ಇತ್ಯಾದಿ ಎಪಿಕ್ಗಳನ್ನು, ಮಹಾಕಾವ್ಯಗಳನ್ನು ಯಾಕೆ ಓದಬೇಕು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನಗೆ ಭಾಳ ಇಷ್ಟ. ಯಾಕೆ ಇಷ್ಟ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಹಂಕಾರ ಇಲ್ಲ.
ಅದಕ್ಕೆ ಸ್ವಾಭಿಮಾನ ಇಲ್ಲ. ಆದ್ದರಿಂದ ಅದರ ಹತ್ರ ಏನನ್ನು ಬೇಕಾದರೂ ನೀವು ಮಾತಾಡ್ಬೋದು, ಕೇಳ್ಬೋದು. ಪ್ರಾಯ ಅದಕ್ಕೋಸ್ಕರವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಎಲ್ಲರೂ ಬಳಸಿಕೊಳ್ತಾರೆ ಅಂತ ಕಾಣ್ತದೆ. ನನ್ನ ಮಿತ್ರರೊಬ್ಬರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಹಳ ದೊಡ್ಡ ಮೇಧಾವಿಗಳು, KP ರಾಯರು ಅಂತ ನಿಮಗೆ ಗೊತ್ತಿರ್ಬೋದು. ಅವರು ನನಗೆ ಯಾವಾಗಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಹೇಳ್ತಾ ಇರ್ತಾರೆ. ಅವರೊಂದು ಪ್ರಯೋಗವನ್ನು ಮಾಡ್ತಾ ಇರ್ತಾರೆ. ಏನಂದರೆ ಅವರದ್ದು ಮೂಲಭೂತ ಒಂದು ಧೋರಣೆ ಏನು ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಅಸಾಧಾರಣವಾದ ಅಗಾಧವಾಗಿರತಕ್ಕ ಪಾಸಿಬಿಲಿಟೀಸ್ ಇದೆ. ಅದನ್ನು ಉಪಯೋಗ ಮಾಡಲಿಕ್ಕೆ ಬೇಕಾದ ಸರಿಯಾದ ಪ್ರಶ್ನೆ ಹಾಕಲಿಕ್ಕೆ ನಮಗೆ ಗೊತ್ತಿಲ್ಲ ಅಂತ ಗ್ರಹಿಸಿದರೆ ಸಾಕು. ನಾನು ಏನು ಹೇಳ್ತಾ ಇದ್ದೆ, ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು. ಏನಂದರೆ ಅವರು ಮಾಡೋದು, ಒಂದು ಪ್ರಶ್ನೆ ಇದ್ದರೆ ಒಂದು ಪ್ರಶ್ನೆಯನ್ನು ಇಟ್ಟರು ಅಂತ ಇಟ್ಕೊಳ್ಳಿ, ಅದರ ಮುಂದೆ ಇಟ್ಟು ಅವರು ಅದಕ್ಕೆ ಕೊಡತಕ್ಕ ಸೂಚನೆ ಏನು ಅಂದರೆ, ಕಾಫ್ಕಾ ಇರುತ್ತಿದ್ದರೆ ಈ ಪ್ರಶ್ನೆಯನ್ನು ಯಾವ ರೀತಿ ಬಿಡಿಸ್ತಾ ಇದ್ದ, ಕಾಮು ಇರುತ್ತಿದ್ದರೆ ಯಾವ ರೀತಿ ಬಿಡಿಸ್ತಾ ಇದ್ದ, ಶೇಕ್ಸ್ಪಿಯರ್ನ ಮುಂದೆ ಇದನ್ನು ಇಟ್ಟಿದ್ದರೆ ಅವನು ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದ ಅಂತ ಅವ್ರು ಕೇಳೋದು. ಇದು ಬಹಳ ವೆರಿ ಕ್ಯೂರಿಯಸ್. ಇದೇನು ಅಂದರೆ, ಇನ್ನೊಬ್ಬನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಒಂದು ರೀತಿ, ವಿಲಕ್ಷಣವಾಗಿ ಯೋಚನೆ ಮಾಡತಕ್ಕ, ಮಾಮೂಲಾಗಿ ಯೋಚನೆ ಮಾಡದೆ, ತನ್ನದೇ ಆದ ಒಂದು ರೀತಿಯನ್ನು ಬಿಟ್ಟುಕೊಡದೆ ಯೋಚನೆ ಮಾಡತಕ್ಕ ಒಬ್ಬ ಧೀಮಂತನ ನೆನಪನ್ನು ಮಾಡಿಕೊಂಡು, ಶೇಕ್ಸ್ಪಿಯರ್ ಇದಕ್ಕೆ ಏನು ಹೇಳ್ತಿದ್ದ, ಅವರಿಗೆ ಬಹಳ ವಿಚಿತ್ರವಾಗಿರ್ತಕ್ಕ ಉತ್ತರಗಳೆಲ್ಲ ಅವರಿಗೆ ಸಿಕ್ಕಿ ಅವರು ಯಾವಾಗಲೂ ಅವರು ಓಲಾಡ್ತಾ ಇರ್ತಾರೆ ಖುಷಿಯಲ್ಲಿ. ಅದು ಒಂದಾಯ್ತಾ? ಅದಕ್ಕೆ ಅಹಂಕಾರ ಇಲ್ಲ ಅಂತ, ಸ್ವಾಭಿಮಾನ ಇಲ್ಲ ಅಂತ. ನಿಮಗೆ ಮಹಾಭಾರತ ಓದಿದರೆ ಏನಾಗ್ತದೆ ಅಂದರೆ, ಯಾಕೆ ಓದಬೇಕು ಅಂತ ನಾನು ಓದಬೇಕು ಅಂತಲೂ ಹೇಳುವುದಿಲ್ಲ, ಓದಬಾರದು ಅಂತಲೂ ನಾನು ಹೇಳುವುದಿಲ್ಲ. ನಾನು ಹೇಳಿದ್ರಿಂದ ನೀವು ಓದುವುದಿಲ್ಲ, ನಾನು ಓದಬೇಡಿ ಅಂತ ಹೇಳಿದರೂ ನಿಮಗೆ ಓದುವ ಮನಸ್ಸಿದ್ದರೆ ನೀವು ಓದ್ತೀರಿ. ಅದು ಹೇಳಿ ಅದು ಕೇಳಿ ಆಗುವಂಥದ್ದಲ್ಲ. ಮಹಾಭಾರತ ಓದಿದರೆ ಏನಾಗ್ತದೆ ಅಂದರೆ, ನಮ್ಮ ಅಹಂಕಾರ ಹೋಗ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಹಂಕಾರ ಇಲ್ಲ, ಅದನ್ನು ಬಳಕೆ ಮಾಡುವ ನಮಗೆ ಅಹಂಕಾರ ಇದೆ. ಮತ್ತು ಅದನ್ನು ನಾವು ಬಳಕೆ ಮಾಡುವುದರಲ್ಲಿ ಸಿದ್ಧಹಸ್ತರು ಎನ್ನುವ ನಮ್ಮ ಅಹಂಕಾರ ಬೆಳೀತಾ ಹೋಗ್ತದೆ. ಅದು ಬೆಳಿಬೇಕೋ ಬೇಡವೋ, ಆ ಭಾರ ಹೊತ್ತುಕೊಳ್ಬೇಕೋ ಬೇಡವೋ ಎನ್ನುವುದು ನಮಗೆ ಬಿಟ್ಟ ಒಂದು ಸಂಗತಿ. ಅದನ್ನು ಇನ್ನೊಬ್ಬರದನ್ನು ಯಾರೂ ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಹಾಭಾರತ ಯಾಕೆ ಓದಬೇಕು ಅಂದರೆ, ಮಹಾಭಾರತ ಓದಿದರೆ ಅಹಂಕಾರ ಎನ್ನುವುದು ನಿಶೇಷವಾಗಿ ಹೊರಟು ಹೋಗ್ತದೆ. ಅದು ಯಾರಿಗೂ ಬೇಡ, ಅದು ಯಾರಿಗೂ ಬೇಕಾಗಿಲ್ಲ. ಆದ್ದರಿಂದಲೇ ಮಹಾಭಾರತವನ್ನು ನಮಗೆ ಬೇಕಾದ ರೀತಿ ಮಾತ್ರ ನಾವು ಓದುವುದಲ್ಲದೆ, ನಮಗೆ ನಿಜವಾಗಿ ಆಗಬೇಕಾದದ್ದೇನು ಎನ್ನುವುದನ್ನು ಮತ್ತೆ ನಾವು ಮಹಾಭಾರತದ ಒಳಗಿನಿಂದ ತಿಳ್ಕೊಳ್ಬೇಕು ಅಷ್ಟೇ. ಹೀಗೆ ಬಹಳ ಒಂದು ವಿಶೇಷವಾಗಿರತಕ್ಕ ಒಂದು ಸಂಗತಿ. ಎಪಿಕ್ಗಳನ್ನು, ಮಹಾಕಾವ್ಯಗಳನ್ನು ಓದಿದರೆ ಏನಾಗ್ತದೆ? ಕನ್ನಡದಲ್ಲಿ ಒಂದು ಬಹಳ ಸುಂದರವಾದ, ಮಾರ್ಮಿಕವಾದ, ಸುಂದರ ಎನ್ನುವುದು ಸರಿಯಾದ ಪದ ಅಲ್ಲ, ಬಹಳ ಮಾರ್ಮಿಕವಾದ ಒಂದು ಪದ ಇದೆ, ನುಡಿಕಟ್ಟಿದೆ. ಅದನ್ನು 12ನೇ ಶತಮಾನದಲ್ಲಿ ವಚನಕಾರರು ಬಳಸಿದ್ದು. ಶಬ್ದದ ಲಜ್ಜೆಯ ನೋಡ ಅಂತ ಆ ನುಡಿಕಟ್ಟು. ಶಬ್ದದ ಲಜ್ಜೆಯ ನೋಡ ಅಂತ. ತಾವು ದಯಮಾಡಿ ಅದನ್ನು ಇನ್ನೊಮ್ಮೆ, ಇದನ್ನು ಬೇಕಾದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಕೇಳಿ, ಇದರ ಅರ್ಥ ಏನು ಅಂತ ಬೇಕಾದ್ರೆ ಕೇಳಿ. ಶಬ್ದದ ಲಜ್ಜೆಯ ನೋಡ ಅಂತ. ಒಂದು ಭಾಷೆಗೆ ತನ್ನದೇ ಆದ ಒಂದು
ನಾಚಿಕೊಳ್ಳುವ ಗುಣ ಇದೆ ಅಂತ. ಭಾಷೆಗೆ ಅದು ಜೀವಂತ ಅಂತ, ಅದು ಜೀವಂತವಾದ ಮನಸ್ಸಿನ ಒಟ್ಟಿಗೆ ಒಡನಾಟ ಮಾಡುವಂಥದ್ದು ಅಂತ ನಾವು ಬಳಸುವ ಭಾಷೆ. ಆದುದರಿಂದ ಅದಕ್ಕೆ ಒಂದು ನಾಚಿಕೊಳ್ಳುವ ಸ್ವಭಾವ ಇದೆ. ಶಬ್ದದ ಲಜ್ಜೆಯ ನೋಡ ಅಂತ. ಶಬ್ದದ ಲಜ್ಜೆಯನ್ನು ನೋಡಿದವರು ಕವಿಗಳು, ಅಥವಾ ನೋಡಿದವರು, ನೋಡುವ ಭಾಗ್ಯ ಇದ್ದವರು ಕವಿಗಳಾಗದೆ ಸಾಧ್ಯವೇ ಇಲ್ಲ. ಅಂದರೆ ಏನು? ಒಂದು ಭಾಷೆಗೆ ಒಂದು ಕಂಪನ ಇದೆ ಅಂತ, ತನ್ನದೇ ಆದ ಒಂದು ಮಿಡಿತ, ವೈಬ್ರೇಷನ್, ತನ್ನದೇ ಆದ ಒಂದು ಕಂಪನ ಇದೆ. ಕನ್ನಡ ಭಾಷೆಗಂತೂ ಇದ್ದೇ ಇದೆ, ಸಂಸ್ಕೃತಕ್ಕೂ ಇದೆ, ಏನು ಬೇಕಾದರೂ ಹೇಳಿ, ಅದಕ್ಕೂ ಎಲ್ಲ ಭಾಷೆಗೂ ಇದೆ. ಇನ್ನು ಮುಂದೆ ಒಂದು ಹೊಸ ಭಾಷೆಯನ್ನು ನಾವು ತಯಾರು ಮಾಡುವುದಾಗಿದ್ದರೆ ಅದಕ್ಕೂ ಇದೆ. ಅದು ಒಂದು ಜೀವಂತವಾಗಿರತಕ್ಕ ಕಂಪನ ಇದೆ ಅದಕ್ಕೆ. ಆ ಕಂಪನ ನಾವು ಪಡಿಬೇಕಾಗಿದ್ದರೆ, ಆ ಭಾಷೆಯ ಕಂಪನ ನಾವು ಪಡಿಬೇಕಾಗಿದ್ದರೆ ಅದು ಏನದು? ಆ ಕಂಪನ ಅಂದರೆ ಭಾಷೆಗೆ ಅದು ಕಂಪಿಸಬೇಕಾಗಿದ್ದರೆ ಅದಕ್ಕೆ ತರ್ಕದ ಭಾರ ಇಳಿಬೇಕು. ಲಾಜಿಕ್. ಲ್ಯಾಂಗ್ವೇಜ್ ಗೆಟ್ಸ್ ಎ ಥ್ರಿಲ್ ವೆನ್ ಇಟ್ ನೋಸ್ ದಟ್ ನೋ ಮೋರ್ ಇಟ್ ಈಸ್ ಏನದು ವ್ಯವಹಾರ, ತರ್ಕದ ಒಟ್ಟಿಗೆ ವ್ಯವಹಾರ ಮಾಡುವುದು ನಿಂತಿತು ಅಂತ ಭಾಷೆಗೆ ಗೊತ್ತಾದಾಗ ಭಾಷೆಗೆ ಒಂದು ವಿಶೇಷವಾದ ಆನಂದ ಉಂಟಾಗ್ತದೆ, ಒಂದು ಕಂಪನ ಉಂಟಾಗ್ತದೆ. ಇದನ್ನು ನಾನು ಹೇಗೆ ನಿಮಗೆ ತಿಳಿಸಬೇಕು ಅಂತ ನನಗೆ ಗೊತ್ತಿಲ್ಲ. ಭಾಷೆಗೆ ಕಂಪನ ಉಂಟಾಗ್ತದೆ. ಅದು ಎಲ್ಲವನ್ನೂ ಭಾಳ ಸಲೀಸಾಗಿ ಹಾಗೆ ಹೀಗೆ ಅಂತ ಮಾಡಿ ಒಂದು ಪ್ರಾಜೆಕ್ಟ್ ಮಾಡಿ ಒಂದು ನಮಗೆ ಅರ್ಥ ಮಾಡಲಿಕ್ಕಾಗ್ತದೆ ಅಂತ ಆದರೆ ಆ ಭಾಷೆಗೆ ಅದು ಮಾಮೂಲಾಯಿತು, ಅದು ವ್ಯಾವಹಾರಿಕ ಆಯಿತು. ಅದು ತನ್ನ ಕಂಪನವನ್ನು ತಾನೇ ತಿಳಿದುಕೊಳ್ಳುವುದಕ್ಕೆ ಬೇಕಾದ ಕಾಲ ಇನ್ನೂ ಬರಲಿಲ್ಲ ಅಂತ ಅದು ಒದ್ದಾಡ್ತದೆ. ಬಹಳ ವಿಚಿತ್ರ. ನೀವು ಮಹಾಭಾರತದಲ್ಲಿ ಈ ರೀತಿಯ ಕಂಪನಗಳು ಇದ್ದಾವೆ. ಎಪಿಕ್ಗಳಲ್ಲಿ ಇದು ಇದೆ. ಆ ಭಾಷೆಯಲ್ಲಿ ಲಾಜಿಕ್ ಅಲ್ಲ, ತರ್ಕವಲ್ಲ. ನಾವು ಲೋಕದಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ, ಮನಸ್ಸು ಕೆಲಸ ಮಾಡ್ತಾ ಇರೋದು ಯಾವ ರೀತಿ ಅಂದರೆ ಬಹಳ ವ್ಯವಸ್ಥಾತ್ಮಕವಾಗಿ ನಮ್ಮ ಮನಸ್ಸು ಕೆಲಸ ಮಾಡ್ತದೆ. ಅಂದರೆ ಬಹಳ ತರ್ಕಬದ್ಧವಾಗಿ, ಕಾರ್ಯಕಾರಣಬದ್ಧವಾಗಿ ಇನ್ನೊಬ್ಬರಿಗೆ ಹೇಳಬೇಕು. ನಮಗೆ ಸರಿಯಾಗಿ ಗೊತ್ತಾಗೋದಕ್ಕಿಂತಲೂ ಹೆಚ್ಚಾಗಿ ಇನ್ನೊಬ್ಬರಿಗೆ ಅದನ್ನು ತರ್ಕಬದ್ಧವಾಗಿ, ಲಾಜಿಕಲ್ಲಾಗಿ ಮುಟ್ಟಿಸಿದರೆ ಭಾಷೆ ಸಾರ್ಥಕ ಆಯಿತು ಅಂತ ನಮಗೆ ಅನ್ನಿಸ್ತದೆ, ನಮ್ಮ ಅಹಂಕಾರಕ್ಕೆ ಅನ್ನಿಸ್ತದೆ. ನಾವು ಬಳಸುವ ಭಾಷೆಗೆ ಅದು ಅನ್ನಿಸುವುದಿಲ್ಲ. ಭಾಷೆ ಒದ್ದಾಡ್ತದೆ. ಯಾಕೆ ಅಂದರೆ ಸತ್ಯ ತರ್ಕಕ್ಕಿಂತ ಬೇರೆಯಾಗಿದೆ. ಏನು ಮಾಡ್ತೀರಿ ಈಗ? ಏನು ಮಾಡ್ತೀರಿ? ತರ್ಕಬದ್ಧವಾಗಿ ಸತ್ಯವನ್ನು ಮಂಡಿಸಲಿಕ್ಕೆ ಆಗದೆ ಇರುವುದು ಸತ್ಯದ ಮಹಿಮೆ, ವೀಕ್ನೆಸ್ ಅಲ್ಲ ಅದು. ಆದ್ದರಿಂದ ಜೀವನದ ಅರ್ಥ ಏನು ಅಂತ ಕೇಳಿದ್ರೆ ನೀವೆಂತ ಹೇಳ್ತೀರಿ? ಮಹಾಭಾರತವನ್ನು ನೀವು ಓದಿದರೆ ಅಂತೂ ಈ ಪ್ರಶ್ನೆ ದಯಮಾಡಿ ಕೇಳಬೇಡಿ ಅಂತ ಹೇಳ್ತೀರಿ. ಯಾಕೆಂದರೆ ನಮಗೆ ಬೇಕಾದ ಅರ್ಥವನ್ನು ನಾವು ಇದೇ ನಿಜವಾದ ಅರ್ಥ ಅಂತ ಬಿಂಬಿಸುವ ಪ್ರಯತ್ನ ಮಾಡುವುದಕ್ಕೆ ಹೊರಡುವುದಿಲ್ಲ. ಯಾಕೆಂದರೆ ಮಹಾಭಾರತ ಅಷ್ಟು ದಿಗ್ಭ್ರಮೆಯನ್ನು ಉಂಟು ಮಾಡುತ್ತದೆ. ಅದು ಜೀವನದ ಮೂಲಭೂತವಾದ ಒಂದು ಸತ್ಯ. ಏನಂದರೆ ಇದು ನಮ್ಮ ಗ್ರಹಿಕೆಯನ್ನು ಮೀರಿದೆ ಅಂತ ಭಾಷೆಗೆ ಗೊತ್ತಾಗುವುದು. ನಮ್ಮ ಹಿಂದಿನ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳಿ, ಇಲ್ಲದ್ರೆ ನಾನು ಒಬ್ಬನೇ ಹೇಳ್ತಾ ಹೋದರೆ ಸಮಾಧಾನ ಇದೆ. ಎಂಥದಂದರೆ ಇದು ಏನು ಅಂತ ಹೇಳೋದು, ನಮ್ಮ ಹಿಂದಿನ ಇದರಲ್ಲಿ ವಾಂಗ್ಮಯಗಳಲ್ಲಿ ಒಂದು ಮಾತಿದೆ. ಅದು ಏನಂದರೆ, ಒಂದು ದಿವ್ಯ ಮುಹೂರ್ತದಲ್ಲಿ ಮಾತಿಗೆ ಮತ್ತು ಮನಸ್ಸಿಗೆ ಗೊತ್ತಾಯಿತು ಏನು ಅಂದರೆ ಸತ್ಯವನ್ನು ನಾನು ಹಿಡಿಯಲಾರೆ, ಗ್ರಹಿಸಲಾರೆ ಅಂತ
ಭಾಷೆಗೆ ಗೊತ್ತಾಯಿತು, ಮಾತಿಗೆ ಮಾತಂದರೆ ಭಾಷೆ, ಲ್ಯಾಂಗ್ವೇಜಿಗೆ ಗೊತ್ತಾಯಿತು. ಐ ಕಾಂಟ್ ಗ್ರಾಸ್ಪ್ ದ ಟ್ರುತ್ ಅಂತ. ಇನ್ ಟೋಟಲ್ಲಾಗಿ ನನಗೆ ಸತ್ಯವನ್ನು ಗ್ರಹಿಸುವ ಸಾಧ್ಯತೆ ಅಥವಾ ಸಾಮರ್ಥ್ಯ ಇಲ್ಲ ಅಂತ ಭಾಷೆಗೆ ಗೊತ್ತಾಯಿತು ಅಂತ. ಗೊತ್ತಾಗಿ ಅದು ಮೆಲ್ಲಗೆ ಲಜ್ಜೆಗೊಂಡು ಅದು ಅದರ ಬಳಿಯಿಂದ, ಯಾವ ಸತ್ಯದ ಬಳಿಯಿಂದ ಅದು ಬಳಿಗೆ ಹೋಯಿತೋ ಅಲ್ಲಿಂದ ಮೆಲ್ಲಗೆ ನಿವರ್ತಂತೆ ಹಿಂತಿರುಗಿತು, ತಲೆ ಕೆಳಗೆ ಹಾಕಿಕೊಂಡು ಹಿಂತಿರುಗಿತು ಅಂತ. ಅದು ಭಾಷೆಯ ಸಾರ್ಥಕವಾದ ಕ್ಷಣ, ನಾಚಿಕೆಯ ಕ್ಷಣ, ನಿರಹಂಕಾರದ ಕ್ಷಣ. ಯಾಕೆ ಅಂದರೆ ನಾನು ಸತ್ಯವನ್ನು ಹಿಡಿಯಲಾರೆ, ಗ್ರಹಿಸಲಾರೆ ಎನ್ನುವ ಸತ್ಯ ಅದಕ್ಕೆ ಗೊತ್ತಾಯಿತು. ಈ ಸತ್ಯ ಗೊತ್ತಾಗಬೇಕಾಗಿದ್ದರೆ ಅದು ನಾನು ಎಲ್ಲವನ್ನೂ ಹಿಡಿಯಬಲ್ಲೆ, ಏನೂ ಮಾಡಬಲ್ಲೆ, ಕೋಲಾಹಲ ಮಾಡಬಲ್ಲೆ. ಭಾಷೆಯಲ್ಲಿ ನಾವು ಇವತ್ತು ಮಾಡ್ತಾ ಇರೋದು ಅದು ಏನು ಅಂದರೆ, ಭಾಷೆಯಲ್ಲಿ ಹಿಡಲಿಕ್ಕಾಗದಿದ್ದದ್ದು ಎಂಥದ್ದು? ನೀವು ಸಾಮಾಜಿಕ ಜಾಲತಾಣ ಅಂತ ಹೇಳ್ತಿರ್ತಾರಲ್ಲ, ಅಯ್ಯೋ ಏನು ಹೇಳೋದು ನಾನು, ಅದು ಇನ್ನೊಂದು ರೀತಿ ಮಹಾಭಾರತವೇ. ಅದು ಏನು ಅಂದರೆ ಅದು ಲೆಟ್ ಫ್ಯಾಷನ್ ಲೆಟ್ ಲೂಸ್ ಅಂತ, ಖುಷಿ ಬಂದದ್ದು ಮಾತಾಡ್ತು. ಅಯ್ಯ ಸ್ವಲ್ಪ ತಿಟ್ಕೊಳ್ಳಿ, ನಿಮಗೆ ನಾಚಿಕೆ ಇಲ್ಲದಿದ್ದರೂ ನಿಮ್ಮ ಭಾಷೆಗೆ ಒಂದು ನಾಚಿಕೆ ಇದೆ, ಅದನ್ನೊಂದು ನಾಚಿಕೆ ಬೇಕು ಅದಕ್ಕೆ. ನಾನು ಸತ್ಯವನ್ನು ಹಿಡಿಯಲಾರೆ ಎನ್ನುವ ಸತ್ಯ ಅರ್ಥವಾಗುವುದು ಉಂಟಲ್ಲ, ಇದು ಭಾಷೆಗೆ ಗೊತ್ತಾಗಬೇಕು. ತನ್ನ ಮಿತಿಯ ಅರಿವು ಅದಕ್ಕೆ ಗೊತ್ತಾಗಬೇಕು. ಇದು ಮಹಾಭಾರತ ಓದಿದರೆ ಗೊತ್ತಾಗುತ್ತೆ. ಅಂದರೆ ಏನು, ಎಂಥದ್ದು ಅಂತ ಹೇಳೋದು, ಅವ್ರು ಯಾಕೆ ಹೀಗೆ ಮಾಡಿದರು, ಕೃಷ್ಣ ಯಾಕೆ ಹೀಗೆ ಮಾಡಿದ, ಕರ್ಣ ಯಾಕೆ ಹೀಗೆ ಮಾಡಿದ, ಇದರಲ್ಲಿ ಪ್ರಶ್ನೆಗಳನ್ನು ಇವರು ಕೇಳಲಿಕ್ಕೆ ಸಾಕು, ಕೇಳಬಾರ್ದು ಅಂತಲ್ಲ ನಾನು ಹೇಳೋದು. ಯಾಕೆ ಹೀಗೆ ಮಾಡಿದ, ಇದಕ್ಕೆಲ್ಲ ಏನು ಅರ್ಥ, ಏನು ಅರ್ಥ ಅಂತ ಹೇಳೋದು, ಏನು ಅಂತ ನನಗೆ ಗೊತ್ತಾಗೋದಿಲ್ಲ ಎನ್ನುವುದು ಒಂದು ಅರ್ಥ ಅಲ್ವಾ? ಇದೇನು ನನಗೆ ಗೊತ್ತಾಗ್ತಾ ಇಲ್ಲ, ಇದು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಮನುಷ್ಯರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಎನ್ನುವುದು ಯಾರಿಗೆ ಅರ್ಥ ಆಗಿದೆ, ಯಾವ ಕಾಲದಲ್ಲಿ ಅರ್ಥ ಆಗಲಿಲ್ಲ ಎನ್ನುವುದು ಒಂದು ಅರ್ಥ ಅಲ್ವಾ ಸ್ವಾಮಿ? ಅದು ನನಗೆ ಅರ್ಥ ಆಗ್ತಾ ಇಲ್ಲ ಇದು ಎನ್ನುವುದು ಕೂಡ ಒಂದು ಅರ್ಥ ಅಲ್ವಾ? ಅದಕ್ಕೆ ನಾವು ಹೆದರಬೇಕು. ಯಾಕೆ ನಮಗೆಲ್ಲವೂ ಅರ್ಥ ಆಗಬೇಕು? ಹೀಗೆಲ್ಲ ಇಂಥ ವಿಚಿತ್ರವಾದ ಪ್ರಶ್ನೆಗಳನ್ನೆಲ್ಲ, ಪ್ರಮೇಯಗಳನ್ನೆಲ್ಲ ನಮಗೆ ಮಹಾಭಾರತ ನಮ್ಮ ಮುಂದೆ ಒಡ್ಡುವುದರಿಂದ ಮಹಾಭಾರತ ನಮ್ಮನ್ನು ಏನು ಮಾಡ್ತದೆ ಅಂದರೆ, ಸೋತು ಗೆಲ್ಲುವುದು ಹೇಗೆ ಎನ್ನುವುದನ್ನು ತಿಳಿಸ್ತದೆ. ತುಂಬ ಚೆನ್ನಾಗಿ ಸೋಲುವುದನ್ನು ಕಲಿಯಿರಿ, ಸೋತು ಗೆಲ್ಲುವುದು ಹೇಗೆ ಎನ್ನುವುದನ್ನು ಕಲಿಯಿರಿ. ಗೆಲ್ಲುವುದು ಹೇಗೆ ಎನ್ನುವುದನ್ನಲ್ಲ, ಸೋತು ಗೆಲ್ಲುವುದು ಹೇಗೆ ಎನ್ನುವುದನ್ನು ಕಲಿಯಿರಿ. ಇದು ಆರ್ಟ್ ಅಂದರೆ ಇದು, ಕಲೆ ಅಂದರೆ ಇದು. ಸೋತು ಗೆಲ್ಲುವುದು ಹೇಗೆ ಅಂತ, ಸೋಲುವ ಒಂದು ಪಾತ್ರವನ್ನು ಮಾಡಿ ಹೇಳ್ತಾರಲ್ಲ ವಿಮರ್ಶಕರು, ಅದನ್ನು ಗೆಲ್ಲಿಸಿದರು ಅಂತ. ಸೋಲುವ ಒಂದು ಪಾತ್ರವನ್ನು ರಂಗದಲ್ಲಿ ಮಾಡಿ ಎಷ್ಟೋ ಚೆನ್ನಾಗಿ, ಮೊನ್ನೆ ಒಬ್ಬರು ನನಗೆ ಹೇಳಿದರು, ಏನಂದರೆ ಆ ಮಾತು ಭಾಳ ಚೆನ್ನಾಗಿತ್ತು. ಒಂದು ಸಾಯುವ ರೋಗಿಯ ಪಾತ್ರ, ಸಾಯುತ್ತಿರುವ ರೋಗಿಯ ಒಂದು ಪಾತ್ರವನ್ನು ಒಬ್ಬರು ರಂಗದಲ್ಲಿ ಮಾಡಿದರು, ಸಿನಿಮಾದಲ್ಲಿ ಮಾಡಿದರು. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ, ಸಾಯುತ್ತಿರುವ ಪಾತ್ರ ಅಷ್ಟು ಜೀವಂತವಾಗಿತ್ತು. ಅದು ಏನು ಚೆನ್ನಾಗಿದೆ ಈ ಮಾತು ಸ್ವಾಮಿ. ಇದು ಭಾಷೆಗೆ ನಾನು ಸತ್ಯವನ್ನು ಹಿಡಿಯಲಾರೆ ಅಂತ ಗೊತ್ತಾದದ್ದರಿಂದ ಉಂಟಾದ ಒಂದು ಬಳುಕು. ಇದೆಲ್ಲ ಮಹಾಭಾರತದಲ್ಲಿದೆ. ಏನಂದರೆ ಇನ್ನೊಂದೇನೆಂದರೆ, ಬಹಳ ತರ್ಕಬದ್ಧವಾದ ಮಾತು, ಬಹಳ ವ್ಯವಸ್ಥಾತ್ಮಕವಾದ ಮಾತು, ಎಲ್ಲರಿಗೂ ಅರ್ಥವಾಗತಕ್ಕ ಮತ್ತು ಮೊದಲೇ ಗೊತ್ತಿದ್ದ ಸಂಗತಿ ಮತ್ತಷ್ಟು ಗಟ್ಟಿಯಾಗಿ ಅರ್ಥವಾಗುವ ಒಂದು ಮಾತು. ಇದನ್ನೆಲ್ಲ ಆಡ್ತಾರೆ, ಎಲ್ಲರೂ ಆಡ್ತಾರೆ. ಕೃಷ್ಣ ಇದನ್ನು ಹೀಗೆ ಆಡೋದಿಲ್ಲ. ಈ ಮಾತು ಆಡಲಿಕ್ಕೂ ಅವನಿಗೆ ಚೆನ್ನಾಗಿ ಬರ್ತದೆ. ವ್ಯಾವಹಾರಿಕವಾದ ಮಾತನ್ನು ವ್ಯವಹಾರಸ್ಥರಿಗಿಂತ ಚೆನ್ನಾಗಿ ಆರ್ಟಿಕ್ಯುಲೇಟ್ ಮಾಡಿ ಮಾತಾಡಲಿಕ್ಕೆಲ್ಲ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅವನು ಮಾತಾಡುವುದು ಏನು ಅಂದರೆ, ಈಗ ನೋಡಿ, ಭಗವದ್ಗೀತೆ ಇದೆ, ಅದು ಮಹಾಭಾರತದಲ್ಲಿ ಅದು ಅಂತರ್ಗತವಾಗಿದೆ.
ಅವನು ಹೇಳ್ತಾನೆ, ಕೃಷ್ಣ ನನಗೆ ಯುದ್ಧ ಮಾಡಿ ಅದರ ಕಥೆಯಲ್ಲಿ ನಿಮಗೆ ಗೊತ್ತಾಗ್ತಾನೆಲ್ಲ. ನಾನು ಹೇಳುವುದಾಗಿದ್ದರೆ ಇನ್ನೂ ಒಂದು ಸೆಷನು ನಮಗೆ ನೀವು ಕೊಡಬೇಕಾಗ್ತದೆ. ಅದಕ್ಕೆ ನಾವು ತಯಾರಿದ್ರು ನೀವು ತಯಾರಿಲ್ಲ, ಅದು ನನಗೆ ಗೊತ್ತಿದೆ. ಆದರೆ ಏನಂದರೆ, ನೀನು ಯುದ್ಧ ಮಾಡಬೇಕು, ನೀನು ಕ್ಷತ್ರಿಯ, ನಿನ್ನ ಸ್ವಧರ್ಮ ಅದು, ಹೀಗೆ ಹೋದರೆ ಎಲ್ಲರೂ ನಿನ್ನನ್ನು ಹಾಸ್ಯ ಮಾಡ್ತಾರೆ. ಇಂಥ ಒಂದು ಆಪತ್ಕಾಲದಲ್ಲಿ, ಇಂಥ ಒಂದು ಆಯತ ಸಮಯದಲ್ಲಿ ನೀನು ಹೇಳಿಯಾಗಿದ್ದೆಲ್ಲ ಎನ್ನುವುದೆಲ್ಲ ಕೇವಲ ವ್ಯಾವಹಾರಿಕವಾದ ಮಾತು. ದೇವರು ಅವತಾರ ತಾಳಿದ್ದು ವ್ಯವಹಾರದ ಮಾತುಗಳನ್ನು ಆಡದೇ ಇರಲಿಕ್ಕೆ ಅಲ್ಲ, ವ್ಯವಹಾರದ ಮಾತನ್ನು ಧಾರಾಳವಾಗಿ ಆಡ್ತಾನೆ. ಅದರ ಒಟ್ಟಿಗೆ ಅರ್ಜುನ ಕೇಳ್ತಾನೆ, ಅದೆಲ್ಲ ಹೌದು, ಎಲ್ಲ ಗೊತ್ತಿದೆ ನನಗೆ, ನೀನು ಹೇಳಬೇಕು ಅಂತಿಲ್ಲ, ಸತ್ಯ ಏನು, ಸತ್ಯ ಏನು ಹೇಳು ಅಂತ ರಣರಂಗದಲ್ಲಿ ನಿಂತು. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸತ್ಯ ಹೇಳಬೇಕಾ, ಏನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ. ಕುರುಕ್ಷೇತ್ರದ ರಣರಂಗದಲ್ಲಿ ನಿಂತು ಹೇಳಿದ್ದು. ಸತ್ಯ ಏನು ಅಂದರೆ, ಅಯ್ಯ, ಕೊಲ್ಲುವವನೂ ಇಲ್ಲ, ಕೊಲ್ಲಲ್ಪಡುವವನೂ ಇಲ್ಲ, ಇದು ಸತ್ಯ ಅಂತ. ಇದು ಲಾಜಿಕ್ಕಿಗೆ ದಿಗ್ಭ್ರಮೆ ಆಗ್ತದೆ. ಎಂಥದ್ದು ಇದು ಕೃಷ್ಣ ಹೇಳೋದ? ಅವನು ಕೃಷ್ಣ ಹೇಳಿದ ಭಗವಾನ್ ವಾಚ ಅಂತ. ಕೆಲವರಿಗೆ ಭಗವಾನ್ ವಾಚ ಅಂದರೆ ಕೋಪವೇ ಬರ್ತದೆ. ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದು ಅವನಿಗೂ ಗೊತ್ತಿರ್ಬೋದು, ನಾನು ಹೀಗೆ ಹೇಳಿದರೆ ಕೋಪಿಸುವವರು ಬಹಳ ಜನ ಇರ್ತಾರೆ ಅಂತ. ಅದೆಲ್ಲ ಇದ್ದದ್ದೇ. ಅದು ತರ್ಕವನ್ನು ಮೀರಿದ ಸತ್ಯ ಒಂದಿದೆ ಎನ್ನುವುದನ್ನು ರಣರಂಗದಲ್ಲಿ ಅಲ್ಲದೆ ಮತ್ತೆ ಹೇಳುವುದೆಲ್ಲಿ? ಹೀಗೆಲ್ಲ ಇದೆ. ಇದು ಏನು ಅಂದರೆ, ಅವಧೂತರ ಒಟ್ಟಿಗೆ ಮಾತಾಡಿದರೆ ಬಹಳ ಲೋಕದ ಪ್ರಶ್ನೆಗಳನ್ನೆಲ್ಲ ಇಟ್ಟುಕೊಂಡು, ವ್ಯವಸ್ಥೆಯ ಪ್ರಶ್ನೆಗಳನ್ನೆಲ್ಲ ಇಟ್ಟುಕೊಂಡು ಇಷ್ಟು ಅನ್ಯಾಯ ಆಗ್ತಾ ಇದೆ, ಏನು ನಿಮ್ಮ ವಿಜ್ಞಾನಿಗಳು ನೀವೇನು ಹೇಳ್ತಾ ಇದ್ದೀರಿ ಅಂತ ಕೇಳಿದರೆ ಅವರು ಮಾತಾಡುವುದೇ ಬೇರೆ. ಅವರು ನಮ್ಮ ಧಾಟಿಯಲ್ಲಿ ಮಾತಾಡುವುದಿಲ್ಲ, ನಮ್ಮ ತರ್ಕ ಅವರಿಗೆ ಬೇಕಾಗಿಲ್ಲ. ಅವರು ಹೇಳುವ ಒಂದು ಮಾತೇನೆಂದರೆ, ಅನ್ಯಾಯ ಮಾಡ್ತಾ ಇಲ್ವೋ ಹಾಗಾದರೆ ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾರೆ? ತಮಗೆ ತಾವೇ ಅನ್ಯಾಯ ಮಾಡಿಕೊಳ್ಳುತ್ತಾ ಇದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ಬರಿಗಲ್ಲ ಅಂತ. ಇನ್ನೊಬ್ಬರಿಗೆ ಅನ್ಯಾಯ ಮಾಡುವವರು ಮೂಲತಃ ತಮಗೆ ತಾವೇ ಅನ್ಯಾಯ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಮಾತು ತರ್ಕಕ್ಕೆ ಸಿಕ್ಕುವುದಿಲ್ಲ, ಗೊತ್ತಾಗುವುದಿಲ್ಲ. ಗೊತ್ತಾಗಲಿಕ್ಕೆ ಕಷ್ಟ ಇದೆ. ಗೊತ್ತಾಗದೇ ಇದ್ದದರಿಂದ ಅದು ಗೊತ್ತಾಗಬೇಕು ಅಂತ ನಮಗೆ ಅನ್ನಿಸುವುದೂ ಇಲ್ಲ. ಅನ್ನಿಸಬೇಕಾದರೆ ಮಹಾಭಾರತ ಓದಬೇಕು. ನೀವು ಇದನ್ನು ಹೇಳಿರೋದ್ರಿಂದ ನನ್ನ ಮುಂದಿನ ಕ್ವಶನ್ಗಳೆಲ್ಲ ಬಿದ್ದೇ ಹೋಯಿತು. ಆದರೆ ಅದಕ್ಕೋಸ್ಕರ ನಾನು ಹೇಳಿದೆ ಅಲ್ಲ, ಅದು ಗೊತ್ತು. ಆದರೆ ನಾನು ಹೇಳ್ತಾ ಇರೋದೇನೆಂದರೆ, ಒಂದು ಯಾಕೆ ಓದಬೇಕು ಅಂತ ಹೇಳಿದ್ರಿ, ಆದರೆ ಈ ಎಲ್ಲವನ್ನೂ ಬೇರೆ ಬೇರೆ ರೀತಿಯಲ್ಲಿ ಇಂಟರ್ಪ್ರೆಟ್ ಮಾಡೋರು, ತಮಗೆ ಬೇಕಾದ ಒಂದು ಫ್ರೇಮ್ಗಳಲ್ಲಿ ಮಾತ್ರ ತೋರಿಸೋರು, ಇದು ಹೀಗೆ ಓದಿ ಅಂತ ಕಾಲಕ್ಕೆ ಅದು ಬದಲಾಗ್ತಾ ತಮಗೆ ಬೇಕಾದ ಒಂದು ಅಗತ್ಯಗಳಿಗೆ ಅದನ್ನು ಒಗ್ಗಿಸಿ ಮಾರಾಟ ಮಾಡ್ತಾ ಇರೋವಂಥ ಕಾಲದಲ್ಲಿ ಹೇಗೆ ಓದಬೇಕು ಅನ್ನೋದನ್ನು ಒಂದು ತಿಳಿಸ್ಕೊಡ್ಬೇಕಾಗತ್ತೆ. ಅದೊಂದು. ಇನ್ನೊಂದು, ಈಗ ಎಲ್ಲರಿಗೂ ಹೇಗಿದೆ ಅಂತಂದರೆ, ಎಷ್ಟೊಂದು ವರ್ಷನ್ಗಳು ನೀವು ಹೇಳಿದ ಹಾಗೆ ಆನ್ಲೈನಲ್ಲಿ ಅವೈಲಬಲ್ ಇದೆ. ಎಲ್ಲರೂ ಮಾತಾಡ್ತಾ ಇರ್ತಾರೆ, ಉಪನ್ಯಾಸ ಕೊಡ್ತಾ ಇರ್ತಾರೆ, ಪ್ರವಚನಗಳು ನಡೀತಾ ಇರುತ್ತೆ. ಅದರಲ್ಲಿ ಕೆಡುಕಿನ ಪಾತ್ರಗಳು ಅಂತ ಕರೆಯೋಣ, ಅಥವಾ ಮೂಲ ಮಹಾಭಾರತದಲ್ಲಿ ಯಾವುದನ್ನು ಈ ಧರ್ಮ ಅಥವಾ ಸಾತ್ವಿಕತೆ ಜಯಿಸ್ತೋ, ಸೋತಂಗಾಗಿರೋದು ಗೆಲ್ತೋ, ಆ ಪಾತ್ರ ಸೋತಂತಹ ಪಾತ್ರಗಳೇನಿದೆ ಅವುಗಳ ಒಳ್ಳೆತನಗಳನ್ನು ಜೊತೆಲಿಟ್ಕೊಂಡು ಅದನ್ನು ಶೀಲ್ಡಾಗಿಟ್ಕೊಂಡು ಅವುಗಳನ್ನು ವಿಜೃಂಭಿಸೋ ಕಾಲದಲ್ಲಿದ್ದೀವಿ ನಾವು. ಕರ್ಣ ಬಹಳ ಒಂದು ಅನ್ಯಾಯಕ್ಕೆ ಒಳಗಾದ, ಅದಕ್ಕಾಗಿ ಅವನು ಈ ಥರ ಮಾಡಿದ್ದು ಸರಿ, ಅವಳು ಹಾಗಂದ್ಲು, ಅದಕ್ಕೆ ಇವನು ಅವಳ ಒಂದು ಸಭಾ ಇದರಲ್ಲಿ ಅವಳಿಗೆ ಅನ್ಯಾಯ ಮಾಡೋದಕ್ಕೆ ಅವನು ರೆಡಿಯಾದ ಅನ್ನೋ ಥರದ ಒಂದು ಜಸ್ಟಿಫಿಕೇಷನ್ಗಳು. ಇದಕ್ಕೆಲ್ಲ ಏನು ಹೇಳ್ತೀರಾ ನೀವು? ಇದಕ್ಕೆ ಎಲ್ಲ ನಾನು ಹೇಳೋದು, ನೀವು ಮಹಾಭಾರತವನ್ನು ಇನ್ನೊಮ್ಮೆ ಓದಿ ಅಂತ. ಇನ್ನೊಮ್ಮೆ ಓದಿದರೆ ಇನ್ನೊಂದು ರೀತಿ ಅರ್ಥ ಆಗ್ತದೆ ಅಂತ. ಒಂದೇ ರೀತಿ ಅರ್ಥ ಆಗೋದಲ್ಲ ಅದು ಕಾಲಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಭಾಷೆಗಳಲ್ಲಿ ಮಹಾಭಾರತ ರಾಮಾಯಣದಂತಹ ಕೃತಿಗಳಿಗೆ ಮರು ಹುಟ್ಟು ಅಸಂಖ್ಯ. ಅಂದರೆ ನಾನಾ ರೀತಿಯಲ್ಲಿ ಓದಲಿಕ್ಕಾಗ್ತದೆ ಎನ್ನುವುದು.
ನಾನಾ ಧೋರಣೆಗಳನ್ನು ಅದರಲ್ಲಿ ಹೇಳುವುದಕ್ಕಾಗ್ತದೆ, ಅದರಿಂದ ಪಡ್ಕೊಳ್ಳಿಕ್ಕೂ ಆಗ್ತದೆ ಅಂತ ಒಂದು. ಪ್ರಕ್ಷೇಪಗಳಾಗಿವೆ ಅಂತ ಒಂದು, ಅಂದರೆ ಬೇರೆಯವೇ ಎಲ್ಲ ಸೇರಿಸಿದ್ದಾರೆ ಅಂತ ಒಂದು ಮಾತನ್ನು ನಾನು ಹೇಳಿದರೆ ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ಆಮೇಲೆ ಒಂದು ಪ್ರಶ್ನೆ ನನಗೆ ಅದನ್ನು ಹಾಕಬೇಡಿ. ಪ್ರಕ್ಷೇಪಗಳಾಗೋದು ಮಹಾಭಾರತಕ್ಕೆ ಏನು ಇಷ್ಟ ಅಂತ. ಪ್ರಕ್ಷೇಪಗಳಾಗೋದು ಮಹಾಭಾರತಕ್ಕೆ ಇಷ್ಟ. ಮಹಾಭಾರತದಲ್ಲಿ ಒಂದು ಮಾತಿದೆ, ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್. ಯಾವುದು ಇದೆ ಇದರಲ್ಲಿ ಇದೆಯೋ, ಇದರಲ್ಲಿ ಅಂದರೆ ಮಹಾಭಾರತದಲ್ಲಿ, ಯದಿ ಹಾಸ್ತಿ ಯಾವುದು ಇದರಲ್ಲಿ ಇದೆಯೋ ತದನ್ಯತ್ರ ಅದು ಬೇರೆ ಕಡೆಯೂ ಇದೆ, ಯಾವುದು ಇದರಲ್ಲಿ ಇಲ್ಲವೋ ಅದು ಎಲ್ಲಿಯೂ ಇಲ್ಲ ಅಂತ. ಇದೊಂದು ದೊಡ್ಡ ಅಹಂಕಾರದ ಮಾತಾಗಿ ಕೇಳುವುದಕ್ಕೆ ಸಾಧ್ಯ ಇದೆ. ಅದನ್ನು ಇನ್ನೊಂದು ರೀತಿ ನೀವು ಓದಿದರೆ, ಬೇರೆ ಕಡೆ ಒಂದು ಇದ್ದರೆ ಅದನ್ನು ತಂದು ಇದರಲ್ಲಿ ಹಾಕಿ ಅಂತ. ಇನ್ನೊಂದು ಅರ್ಥ ಏನು ಅಂದರೆ, ಇನ್ನೊಂದು ದೃಷ್ಟಿಯಿಂದ ಇದನ್ನು ನೋಡಿ ಅಂತ. ನೀವು ಯಾವುದೋ ಬೇರೆ ಒಂದು ನೋಡಿದ್ದೀರಿ, ಶೇಕ್ಸ್ಪಿಯರ್ ಅಥವಾ ಗ್ರೀಕ್ ಟ್ರ್ಯಾಜಡೀಸ್, ಅದನ್ನು ನೀವು ಓದಿದ್ದೀರಿ, ಧಾರಾಳ ಓದಬೇಕಾದದ್ದೇ. ಅದನ್ನು ಓದಿದ ಮೇಲೆ ಒಂದು ಸಲ ಇಟ್ಟು ಮತ್ತು ಮಹಾಭಾರತದ ಪುಟವನ್ನು ಒಂದು ಸಲ ನೀವು ನೋಡಿ, ನಿಮಗೆ ಕಾಣುವ ದೃಶ್ಯವೇ ಬೇರೆ. ದಿಸ್ ಈಸ್ ಪಾಸಿಬಲ್, ಇದು ಸಾಧ್ಯ ಇದೆ. ಆದ್ದರಿಂದ ನಾನಾ ರೀತಿಗಳಲ್ಲಿ ಅದಕ್ಕೆ ಆವೃತ್ತಿಗಳು ಉಂಟಾಗುವುದು ತೀರಾ ಅದು ಅದರ ಮಹಿಮೆ, ಅದರ ಸಾಮರ್ಥ್ಯ. ಅದಕ್ಕೆ ಒಂದೇ ಅರ್ಥ ಅಂತ ಇಲ್ಲ, ಒಂದೇ ಅರ್ಥ ಆಗಬಾರದು ಅಂತಲೂ ಇಲ್ಲ. ಅದಕ್ಕೆ ಒಂದೇ ಅರ್ಥ ಅಂತ ಹೇಳುವುದು ತಪ್ಪೂ ಅಲ್ಲ. ಅದಕ್ಕೆ ನಾವು ಮಾಡಿಕೊಂಡ ಅರ್ಥವೇ ಸರಿಯಾದದ್ದು ಅಂತ ಹೇಳುವುದು ತಪ್ಪೂ ಅಲ್ಲ. ಅದಕ್ಕೆ ನಾನಾ ರೀತಿಯ ಅರ್ಥಗಳಿವೆ ಅಂತ ಹೇಳುವುದು ಕೂಡ ತಪ್ಪಲ್ಲ, ಅದು ಸರಿಯಾದದ್ದೇ. ಲೈಫ್, ಜೀವನ ಅಂದರೆ ಹಾಗೆ. ಅದು ಜೀವನಕ್ಕೆ ಅಷ್ಟು ಸಂವಾದಿಯಾದದ್ದು, ಅಷ್ಟು ಹತ್ತಿರ ಇದೆ ಅದು. ಕರ್ಣನ ಕಥೆಯನ್ನು ನೀವು ಹೇಳಿದಿರಿ. ಪಂಪನ ಕಾಲದಿಂದ ಕನ್ನಡದಲ್ಲಿ ಕರ್ಣನನ್ನು ನೆನೆಯದವರಿಲ್ಲ. ಕರ್ಣ ರಸಾಯನ, ಕರ್ಣ ನಮ್ಮ ನೆನೆಯ. ಭಾರತದೊಳಿ ಪೆರಾರು ಮನಲ್ಲ. ಮಹಾಭಾರತದಲ್ಲಿ ನೀನು ಯಾವ ಪಾತ್ರವನ್ನಾದರೂ ನೆನೆಯುವುದಾಗಿದ್ದರೆ ಪಂಪ ಹೇಳಿದ್ದು, ಆದಿಕವಿ, ಕರ್ಣನಂ ನೆನೆಯ ಅಂತ. ಅವನು ಅರ್ಜುನನ ಪಾತ್ರಕ್ಕೆ ಮನಸೋತು ಅದನ್ನು ತನ್ನನ್ನು ಸಾಕಿದ ತನ್ನ ಆಸ್ಥಾನದ ರಾಜನಾಗಿರ್ತಕ್ಕ ಅರಿಕೇಸರಿಯ ಒಟ್ಟಿಗೆ ಅರ್ಜುನನ ಪಾತ್ರವನ್ನು ನಿಯೋಗ ಮಾಡಿ ಅವನ ಕಾವ್ಯವನ್ನು ಬರೆದಿದ್ದಾನೆ. ಆದರೆ ಅವನು ನೆನೆದದ್ದು ತನ್ನ ಕಾವ್ಯದ ಕೊನೆಯಲ್ಲಿ ಕರ್ಣನಂ ನೆನೆಯ ಅಂತ. ಆ ವೃತ್ತವನ್ನು ನೋಡಿದಾಗ ನನಗೆ ಸ್ಪಷ್ಟ ಆಯಿತು. ಏನು ಸ್ಪಷ್ಟ ಆಯಿತು ಅಂದರೆ, ಅರಿಕೇಸರಿ ಕಾವ್ಯವನ್ನು ಓದುವ ಜಾತಿ ಅಲ್ಲ. ನನಗೆ ಅದು ಕ್ಲಿಯರ್ ಆಯಿತು. ಏನಂದರೆ, ಅವನು ಓದುತ್ತಾನೆ ಅಂತ ಹೇಳಿ, ಆದರೆ ಇವನು ಇದನ್ನು ಬರೀತಿರಲಿಲ್ಲ. ಇವನಿಗೆ ಬರೀಬೇಕು ಅಂತ ಇದ್ದರೂ ಕೂಡ ಅವನು ಓದೋದಲ್ಲ. ಮತ್ತು ಆಸ್ಥಾನ ಕವಿ, ಭೂಷಣ, ಅದೆಲ್ಲ ಸರಿ, ಅವನಿಗೆ ಬೇಕಾದ ಸನ್ಮಾನ ಮಾಡಿ ಚೆನ್ನಾಗಿ ಸಾಕಿದ್ದಾನೆ, ಎಲ್ಲ ಮಾಡಿದ್ದಾನೆ. ಕಾವ್ಯ ಓದುವ ಜನ ಅಲ್ಲ ಅವನು. ಕರ್ಣನನ್ನು ಯಾಕೆ ನೆನೆಯಬೇಕು? ಪಂಪ ಭಾರತದಲ್ಲಿ ಪಂಪ ನೆನೆದದ್ದು ಎರಡನ್ನು ಮಾತ್ರ. ಒಂದು, ತಾನು ಬಿಟ್ಟು ಅಗಲಿ ಬಂದ ಬನವಾಸಿಯನ್ನು. ನೆನೆಯುವುದೆನ್ನ ಮನಂ ಬನವಾಸಿ ದೇಶಮಂ ಅಂತ. ಮತ್ತೆ ಒಂದು, ಕರ್ಣನ ಪಾತ್ರವನ್ನು. ಯಾಕೆ ಕರ್ಣನ ಮೇಲೆ ಈ ರೀತಿ ಒಂದು ನೆನವರಿಕೆ? ಯಾಕೆ ಪಂಪನಿಗೆ? ಯಾಕೆ ನಮಗೆ? ಯಾಕೆ? ತಾಯಿ ಕೈಬಿಟ್ಟ ಮಗು ಅಂತ ಒಂದು. ತಾಯಿ ಕೈಬಿಟ್ಟ ಮಗು. ತಾಯಿ ಕೈ ಬಿಡಲಿಕ್ಕೆ ಏನು ಕಾರಣ? ಮದುವೆ ಆಗ ಮೊದಲು ಹೆತ್ತದ್ದು ಅಲ್ಲ. ಹಾಗೊಂದು ತಿಳುವಳಿಕೆ ಇದೆ. ಮಹಾಭಾರತದಲ್ಲಿ ಬಹಳ ಸಾಕೂತವಾಗಿ, ಬಹಳ ಸೂಚ್ಯವಾಗಿ ವ್ಯಾಸರು ಹೇಳುವುದು, ಸೂತರ ಕೇರಿಯ ಹೆಂಗಸಿಗೆ ಒಬ್ಬಳಿಗೆ ನದಿಯಲ್ಲಿ ತೇಲಿ ಬಂದ ಪೆಟ್ಟಿಗೆಯಲ್ಲಿ ಇಟ್ಟು ಬಿಟ್ಟದ್ದು, ಬಿಸಾಡಿದಲ್ಲ. ಕುಂತಿ ಒಂದು ಪೆಟ್ಟಿಗೆಯಲ್ಲಿಟ್ಟು ಯಾರಿಗಾದರೂ ಸಿಕ್ಕಲಿ ಅಂತ, ಅದರಲ್ಲಿ ಚಿನ್ನ ಇತ್ಯಾದಿಗಳನ್ನೆಲ್ಲ ಇಟ್ಟು ಈ ಮಗು ಸಾಕಲಿ ಅಂತ. ತಾನು ಸಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ, ರಾಧೆಗೆ ಅಂದರೆ ಸೂತರ ಹೆಂಗಸಿಗೆ ಕರ್ಣ
ಸಿಕ್ಕಿ ನನಗೆ ಒಂದು ನದಿಯಲ್ಲಿ ತೇಲಿ ಬಂದ ಮಗು ಸಿಕ್ಕಿತು ಅಂತ ಅವಳು ಬೆಳೆಸಬಹುದಾಗಿದ್ದರೆ ಕುಂತಿಯೇ ಹೀಗೆ ನನಗೆ ಒಂದು ಮಗು ಸಿಕ್ಕಿತು ಅಂತ ಬೆಳೆಸಬಹುದಿತ್ತಲ್ಲ. ಯಾಕೆ ಬೆಳೆಸಲಿಲ್ಲ? ಮೊದಲನೇದು ತಪ್ಪು ತಿಳ್ಕೊಳ್ಬಾರದು, ರಾಜಕುಮಾರಿಯರನ್ನು ಯಾರೂ ನಂಬುವುದಿಲ್ಲ. ಇನ್ನೊಂದು 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 ವಿಷಯ, ಅದಕ್ಕೆ ಒಂದು ತಮಾಷೆಗೆ ಹೇಳಿದ್ದು, ರಾಜಕುಮಾರಿಯರು ನನ್ನನ್ನು ಕ್ಷಮಿಸಲಿ. ಇನ್ನೊಂದು ಏನಂದರೆ ನಿಜವಾದ ಮಾತು, ವ್ಯಾಸರು ಹೇಳುವುದು ಮಗು ಕುಂತಿಯ ಹಾಗೆ ಇತ್ತು ಅಂತ, ನನ್ನದಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ. ತೇಲಿ ಬಂದ ಮಗು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಿಕ್ಕಿಬಿತ್ತಲ್ಲ, ಸಾದೃಶ್ಯ, ಮಾತೃ ಸಾದೃಶ್ಯ ಇರುವ ಶಿಶು. ಇದು ವ್ಯಾಸರು ಇದನ್ನು ಕೊನೆಗೆ ಹೇಳುವುದು. ಇದು ಮೊದಲು ಹೇಳುವುದೇ ಇಲ್ಲ, ಯಾರಿಗೂ ಗೊತ್ತಿಲ್ಲ. ಯಾರೂ ಕೂಡ ಕುಂತಿಯನ್ನು ಕರ್ಣನನ್ನು ಒಟ್ಟಿಗೆ ಇಟ್ಟು ಒಂದು ಸರ್ತಿ ನೋಡಲಿಲ್ಲ. ಎಲ್ಲಿಯಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಪ್ರಶ್ನೆ ಕೇಳಿ. ಇದು ಯಾವಾಗ ಗೊತ್ತಾಗೋದು? ಧರ್ಮರಾಯನ ಹತ್ರ ಎಲ್ಲರೂ ಸತ್ತ ಮೇಲೆ, ಯಾವುದು ಕುರುಕ್ಷೇತ್ರ ಯುದ್ಧ ಎಲ್ಲ ಆದ ಮೇಲೆ, ಸತ್ತು ಹೋದ ವೀರಸ್ವರ್ಗವನ್ನು ಪಡೆದ ಎಲ್ಲ ಕ್ಷತ್ರಿಯ ಯೋಧರಿಗೆ ತರ್ಪಣ ಕೊಡುವ ಕಾಲದಲ್ಲಿ ಕುಂತಿ ಒಂದು ಮಾತು ಹೇಳ್ತಾಳೆ, ಕರ್ಣನಿಗೆ ಕೊಡಬೇಕು, ತಡ್ಕೊಳ್ಳಿಕ್ಕಾಗಲ್ಲ. ಕರ್ಣನಿಗೆ ಕೊಡಬೇಕು. ಕರ್ಣನಿಗೆ ಯಾಕೆ? ಅವನು ಕ್ಷತ್ರಿಯನಲ್ಲ, ನಮ್ಮ ಜಾತಿಯವನಲ್ಲ, ಮತ್ತೆ ಯಾಕೆ ಕೊಡಬೇಕು? ಅವನು ನಿಮ್ಮ ಅಣ್ಣ ಅಂತ ಹೇಳ್ತಾಳೆ. ನೋಡುತ್ತಾನೆ ಆಗ ಕರ್ಣನ ಶವವನ್ನು, ಆಗ ನೋಡ್ತಾನೆ, ಆಗ ಗೊತ್ತಾಗ್ತದೆ ಅಲ್ಲ ಅವಸ್ಥೆಯೇ. ಕುಂತ್ಯ ಹಿ ಸದೃಶವು ಪಾದವು ಕರ್ಣಸ್ಯೇತಿ ಮತಿರ್ಮಮ. ಕರ್ಣನ ಪಾದಗಳನ್ನು ನೋಡಿದರೆ ಇದು ನಮ್ಮ ತಾಯಿಯ ಪಾದದಂತೆ ಕಾಣುತ್ತದೆ. ತಪ್ಪು ಮಾಡಿದೆವು ಎನ್ನುವ ಭಾವ ಉಂಟಾಗಬೇಕು ಎನ್ನುವ ಉದ್ದೇಶದಿಂದ ಕುಂತಿ ಹೇಳಿದಳೋ ಇಲ್ಲವೋ ವ್ಯಾಸರು ಅದನ್ನು ಹೇಳುವುದಿಲ್ಲ. ಅದು ವ್ಯಾಸರಿಗೆ ಮತ್ತು ಕುಂತಿಗೆ ಮಾತ್ರ ಗೊತ್ತು. ಆದರೆ ಧರ್ಮರಾಯನಿಗೆ ಮಾತ್ರ ಇದು ಯಾವುದಕ್ಕೂ ಅರ್ಥ ಇಲ್ಲ ಎನ್ನುವ ದೃಢವಾದ ಭಾವನೆ ಉಂಟಾಯಿತು. ಅದು ಕೊನೆಯವರೆಗೆ ಹೋಗಲಿಲ್ಲ. ಕ್ಷತ್ರಿಯ ಧರ್ಮಕ್ಕೆ ಧಿಕ್ಕಾರ ಅಂತ ಇದನ್ನು ವ್ಯಾಸರು ಹೇಳಿಸಬೇಕಾಗಿತ್ತು. ಯಾವಾಗಲೂ ಎಪಿಕ್ಗಳು ನೇರವಾಗಿ ಮಾತಾಡುವುದಿಲ್ಲ, ಪರೋಕ್ಷವಾಗಿ ಮಾತಾಡ್ತವೆ, ಸೂಚನೆ ಮಾತ್ರ ಮಾಡ್ತವೆ. ನಾವು ಯೋಚಿಸಬೇಕು, ಅಂದರೆ ನಮ್ಮ ಒಳಗಿಂದ ನಮಗೆ ಗೊತ್ತಾಗಬೇಕು. ಅದೆಲ್ಲ ನೇರವಾಗಿ ಉಪದೇಶ ಅಲ್ಲವೇ ಅಲ್ಲ. ನಮ್ಮ ಮನಸ್ಸು ಕೆಲಸ ಮಾಡುವ ರೀತಿಯನ್ನು ನೀವು ನೋಡಿದರೆ ಗೊತ್ತಾಗ್ತದೆ. ಯಾವುದೋ ಒಂದು ಹೂ, ಒಂದು ಮರ, ಒಂದು ವ್ಯಕ್ತಿ, ಒಂದು ಮಗು ಯಾವುದನ್ನು ನೋಡಿದರೂ ಇನ್ನು ಯಾವುದರದ್ದೋ ಒಂದು ನೆನಪನ್ನು ನಮ್ಮಲ್ಲಿ ಅಡಗಿರುವುದನ್ನು ಅದು ಉದ್ದೀಪಿಸ್ತದೆ. ಆಗ ಆಗುವ ಆಲೋಚನೆ ಥ್ರಿಲ್ ಬೇರೆಯೇ. ಇದು ನೇರವಾಗಿ ಹೇಳಿದರೆ ಆಗುವುದಿಲ್ಲ. ಆದುದರಿಂದ ಯಾವಾಗಲೂ ಭಾಷೆ ಎನ್ನುವುದು ಒಂದನ್ನು ನೋಡಿ ಇನ್ನೊಂದರ ನೆನಪನ್ನು, ತನ್ನಲ್ಲಿ ಉಂಟಾದ ಆನಂದವನ್ನು ಅನುಭವಿಸುವ ಮನಸ್ಸಿನ ಗುಣವನ್ನು ಅರ್ಥ ಮಾಡಿಕೊಂಡು ಭಾಷೆ ಕೆಲಸ ಮಾಡುವುದು. ನೇರ ಸಂಗತಿ ಅಲ್ಲ ಅದು. ಇದು ಎಪಿಕ್ನಲ್ಲಿ ಇದೆ. ಆದ್ದರಿಂದ ಕರ್ಣನಂ ನೆನೆಯ ಅಂತ ಹೇಳಿದರೆ, ಧರ್ಮರಾಯ ಕರ್ಣನನ್ನು ನೆನೆದದ್ದು ಪಂಪನ ಮನಸ್ಸಿನಲ್ಲಿ ಅಚ್ಚೊತ್ತಿದೆ, ಪೆರರಾರುಮನಲ್ಲ. ಕರ್ಣನಂ ನೆನೆಯ ಅಂತ ಪಂಪ ಹೇಳಿದ್ದಕ್ಕೆ ಅರ್ಥ ನೋಡುವ. ನಿಮಗೆ ಈಗಾದರೂ ಕುಂತಿಯ ಹಾಗೆ ಕರ್ಣ ಇದ್ದಾನೆ ಅಂತಾದರೂ ಒಂದು ಸಾದೃಶ್ಯ ಮನಸ್ಸಿಗೆ ಬರ್ತದೋ ಅಂತ ಸೂಚನೆ ಅದು. ಇದೆಲ್ಲ ಅಸಾಧಾರಣ ಸಂಗತಿ. ಆಯಿತು. ಅದೇ ಅವನು ಧರ್ಮರಾಯ ಕೊನೆಗೆ ಹೇಳ್ತಾನಲ್ಲ, ನೀವು ಭಾರತ ಯಾತ್ರೆಯಲ್ಲಿ ಬರೆದಿದ್ದೀರಾ ಅದನ್ನು, ಕರ್ಣನೇ ನಮ್ಮ ಅಣ್ಣ ಅಂತ ಗೊತ್ತಾಗಿದ್ದರೆ ಈ ಯುದ್ಧ ಮಾಡೋದೇ ಬೇಡವಾಗಿತ್ತು ಅಂತ. ಬಹುಶಃ ಅದು ಒಂದು ನೀವು ಹೇಳ್ದಂಗೆ ವ್ಯಾಸರ ಒಂದು ಕಥಾತಂತ್ರದಲ್ಲಿ ಅದು ಗೊತ್ತಾದರೆ ಇವರು ಅಲ್ಲೇ ನಿಲ್ಲಿಸಿಬಿಡ್ತಾರಲ್ಲ, ಮುಂದುವರಿಯೋದೇ ಇಲ್ವಲ್ಲ, ಯುದ್ಧ ಆಗಲೇಬೇಕಿದೆ. ಅದು ಒಂದು ಕಾರಣ ಇರಬಹುದೇನೋ. ನಮಗೆ ಸಮಯಾವಕಾಶ ಬಹಳ ಕಡಿಮೆ ಇರೋದ್ರಿಂದ
ಸಿಂದ ಏನಾದರೂ ಕ್ವಶನ್ ಇದ್ದರೆ ಸರ್ಗೆ. ಹಲೋ. ಹಾಂ ಕೇಳಿ. ಹೌದಾ? ಇಲ್ಲ, ಓಕೆ ಸರ್. ಕರ್ಣ ಅಧರ್ಮದಿಂದ ಧರ್ಮವನ್ನು ಧರ್ಮ ಉಳಿವಿಗಾಗಿ ಕೆಲವು ಮಹಾಭಾರತವನ್ನು ಗೆಲ್ಲಿಸ್ಕೊಟ್ಟ. ಆದರೆ ಅವನಿಗೆ ದುರ್ಯೋಧನನ ತಾಯಿಯ ಶಾಪ ಇರುತ್ತೆ, ಕಣ್ಮುಂದೆ ವಂಶ ನಾಶ ಆಗಲಿ ಅಂತ. ಹಾಗಾಗಿ ಧರ್ಮ ಕಾರ್ಯ ಮಾಡಿದಂತಹ ಕೃಷ್ಣನಿಗೆ ಯಾಕೆ ಆ ಒಂದು ಶಾಪ ಆಯಿತು ಅಂತ? ಧರ್ಮ ಕಾರ್ಯ ಮಾಡಿದವರಿಗೆ ಶಾಪವೇ ಸಿಕ್ಕುದು. ಶಾಪ ಸಿಕ್ಕಬಾರ್ದು ಅಂತ ಉಂಟ? ಸಿಕ್ಕಬಾರ್ದು ಅಂತ ಉಂಟ? ನಾವೇ ಮಾಡಿಕೊಂಡದ್ದಲ್ಲ. ಲೋಕದಲ್ಲಿ ಒಳ್ಳೆಯವರಿಗಲ್ವ ಸಿಕ್ಕುದು ಶಾಪ. ಕಷ್ಟ ಇರುವುದು ಯಾರಿಗೆ? ಭಾಳ ವಿಚಿತ್ರ ಇದೆ ಇದು. ನಾವು ಮಾಡಿಕೊಂಡ ಟ್ರ್ಯಾಪ್ ಇದು. ಭಾಳ ಒಳ್ಳೆಯವರು, ನಿಮಗೆ ಹೀಗಾಯ್ತಲ್ಲ ಅಂತ ಅವರಿಗೆ ಹಾಗೆ ಆಗೋದು. ಆಗಬಾರ್ದು ಅಂತ ಹೇಳಲಿಕ್ಕೆ ನಾವು ಯಾರು? ಈ ಜೀವನದ ನಡೆ ಉಂಟಲ್ಲ, ಇದು ಬಹಳ ವಿಚಿತ್ರ, ಬಹಳ ವಿಲಕ್ಷಣ. ಇದು ಸಿಕ್ಕೋದಿಲ್ಲ ನೋಡಿ. ಅದಕ್ಕಿಂತ ದೊಡ್ಡ ಸಂಗತಿ ಇದೆ. ಯಾದವರ ಕುಲ ನಾಶ ಆಗಿ ಹೋಗಲಿ ಅಂತ ಶಾಪ ಸಿಕ್ಕಿದ್ದು. ಕೃಷ್ಣನನ್ನು ಎಲ್ಲರೂ ಹೇಳುವುದು, ಕೊಂಡಾಡುವುದು, ಯಾದವ ನೀ ಬಾ ಯದುಕುಲ ನಂದನ ಅಂತ ಅವನನ್ನು ಕೊಂಡಾಡುವುದು. ಅವನ ಕಣ್ಣೆದುರಿನಲ್ಲಿ, ಕೃಷ್ಣನ ಕಣ್ಣೆದುರಿನಲ್ಲಿ, ಕೃಷ್ಣ ಬಲರಾಮರ ಕಣ್ಣ ಮುಂದೆ ಯಾದವರ ಕುಲ ಕೆಲವು 4 ಜನ ಮಕ್ಕಳನ್ನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ಪರಸ್ಪರ ಹೊಡೆದಾಡಿಕೊಂಡು ಸತ್ತರು. ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಇದು ಎಲ್ಲರನ್ನೂ ಬಹಳ ಘಾಸಿಗೊಳಿಸಿದ ಒಂದು ಸಂಗತಿ. ಕೃಷ್ಣನ ಕುಲ. ನಾವು ಬಹಳ ಜಾತಿ ಜಾತಿ ಅಂತ ಹೇಳ್ತೇವಲ್ಲ, ಅದೆಲ್ಲ ಕಂಡಬಟ್ಟೆ ಉಂಟದು. ಏನಂದರೆ ಕೃಷ್ಣನ ಕುಲ, ಕೃಷ್ಣನ ಜಾತಿ ಕೃಷ್ಣನ ಮುಂದೆ ಹೊಡೆದಾಡಿಕೊಂಡು ಸತ್ತಿತ್ತು. ಕುಡುಕರು. ಸಾಯಂಕಾಲ ನಂತರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮಹಾಭಾರತದಲ್ಲಿ ಇದು ಕಥೆ ಇದೆ, ಈ ಪ್ರಶ್ನೆ ಇಲ್ಲ. ಅದನ್ನು ಭಾಗವತದಲ್ಲಿ ವ್ಯಾಸರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಯಾಕೆ ಹೀಗಾಯಿತು? ಯಾಕೆ ದೇವರು ಕಾಪಾಡಲಿಲ್ಲ? ದೇವರಿರೋದು ಕಾಪಾಡಲಿಕ್ಕಲ್ವ ದುಷ್ಟರನ್ನು? ತಪ್ಪು ತಿಳ್ಕೊಳ್ಬೇಡಿ. ದೇವರಿರುವುದು ಕಾಪಾಡಲಿಕ್ಕೆ. ದೇವರು ಯಾಕೆ ಅವರನ್ನು ತನ್ನ ಜಾತಿಯನ್ನು ಕಾಪಾಡಲಿಲ್ಲ? ದೊಡ್ಡ ದೊಡ್ಡವರೆಲ್ಲ ಇದರಲ್ಲ ಅಂತ. ಅದಕ್ಕೆ ಭಾಗವತ ಕೊಡುವ ಉತ್ತರ ಎಂತ ಗೊತ್ತುಂಟ? ಯಾದವರು ಕೃಷ್ಣನನ್ನು ಹೇಗೆ ತಿಳ್ಕೊಂಡಿದ್ರು ಅಂದರೆ ದೇವರು ಅಂತ ಅಲ್ಲ, ಮತ್ತೇನು, ನಮ್ಮ ಕುಲದಲ್ಲಿ ಒಬ್ಬ ಸಾಹಸಿ, ಒಬ್ಬ ಧೀಮಂತ, ಒಬ್ಬ ತಂತ್ರಗಾರ, ಒಬ್ಬ ನಾಯಕತ್ವದ ಗುಣ ಇದ್ದವ ಹುಟ್ಟಿದಾನೆ ಅಂತ ಅಷ್ಟೇ ತಿಳ್ಕೊಂಡಿದ್ದರು ಅಂತ. ಅಷ್ಟೇ ತಿಳ್ಕೊಂಡಿದ್ದದ್ದಕ್ಕೆ ಅಷ್ಟೇ ಫಲ. ದೇವರಿಗೆ ಜಾತಿ ಇಲ್ಲ. ಭಾಳ ಕಷ್ಟ ಇದನ್ನು ನಮಗೆ ಕೇಳುವುದು. ಸರ್, ಒಂದು ಪ್ರಶ್ನೆ. ದಯವಿಟ್ಟು ತಾವಾಗಲಿ ಇಲ್ಲಿರುವ ಯಾರೂ ಆಗಲಿ ಇದನ್ನು ಉದ್ದಟತನದ ಪ್ರಶ್ನೆ ಅಂತ ಗ್ರಹಿಸಬಾರ್ದು ಅಂತ. ನನಗೆ ಇರುವ ಸರಳ ಪ್ರಶ್ನೆ ಏನು, ಇದನ್ನು ಸಾಕಷ್ಟು ಜನರ ಪ್ರಶ್ನೆ ಆಗಿರ್ಬೋದು. ಮಹಾಭಾರತದಲ್ಲೇ ಎಲ್ಲದೂ ಇರುವುದಾದರೆ ಮರು ಓದಿನಲ್ಲಿ ನಮಗೆ ಮಹಾಭಾರತದಲ್ಲೇ ಎಲ್ಲದೂ ಇರುವುದಾದರೆ ಮರು ಓದಿನಲ್ಲಿ ನಮಗೆ ಪ್ರಶ್ನೆಗೆ ಉತ್ತರಗಳು ಸಿಗುವುದಾದರೆ ಇವತ್ತು ಏನನ್ನೂ ಸೃಷ್ಟಿ ಮಾಡೋದರ ಅರ್ಥ ಏನು? ಮಾಡಬೇಕಾ ಮಾಡಬಾರ್ದಾ ಅಂತ. ಅಂದರೆ ನಮಗಿರುವ ಎಲ್ಲ ಜ್ಞಾನ ಮತ್ತು ಪ್ರಶ್ನೆಗಳಿಗೆ ಮಹಾಭಾರತದಲ್ಲೇ ಉತ್ತರ ಇರೋದಾದರೆ ಇವತ್ತು ನಾವು ಯಾಕಾದರೂ ಬರಿಬೇಕು, ಯಾರಾದರೂ ಯಾಕೆ ಬರಿಬೇಕು ಅಂತ ಅನ್ನೋದು ನನ್ನ ಸರಳ ಪ್ರಶ್ನೆ, ಉದ್ದಟತನದ್ದಲ್ಲ. ಸರಳವಾದ ಉತ್ತರ ಏನಂದರೆ ಮಹಾಭಾರತದಲ್ಲಿ ಉತ್ತರ ಇಲ್ಲ ಅಂತ ಇಟ್ಟುಕೊಳ್ಳಿ, ನೀವು ಯಾಕೆ ಬರಿಬೇಕು? ಮಹಾಭಾರತವನ್ನು ಮರ್ತು ಬಿಡಿ. ನೀವು ಬರೆಯುವವರಾಗಿದ್ದರೆ, ಬರಹಗಾರರಾಗಿದ್ದರೆ, ಮಾತುಗಾರರಾಗಿದ್ದರೆ ಏನಾದರೂ ಒಂದು ಮಾಡ್ತಿರಲ್ಲ, ಒಂದು ಸಾಂಸ್ಕೃತಿಕ ಕೆಲಸ ಮಾಡ್ತಿರಲ್ಲ, ಯಾಕೆ ಮಾಡೋದು? ಮಹಾಭಾರತ ಉಂಟು ಅಂತ ನೀವು ಮಾಡೋದು, ಮಹಾಭಾರತ ಇಲ್ಲ ಅಂತ ಮಾಡೋದು, ನಿಮಗೋಸ್ಕರ ಮಾಡುವುದು ಯಾಕೆ? ನೀವು ನಿಮ್ಮ ಒಳಗಡೆ ಏನೋ ಒಂದಿದೆ, ಹೇಳಬೇಕು ಅಂತ ಇದೆ, ಅದನ್ನು ನೀವು ಹೇಳಬೇಕು. ಅದನ್ನು ಎಷ್ಟು ಆರ್ಟಿಕ್ಯುಲೇಟ್ ಮಾಡಿ ಹೇಳುವುದಕ್ಕೆ ಸಾಧ್ಯ ಅಷ್ಟನ್ನು ನೀವು
ಮಾಡುವುದು. ಆ ಆರ್ಟಿಕ್ಯುಲೇಟ್ ಮಾಡ್ತಾ ಇದ್ದ ಹಾಗೆಯೇ ಆರ್ಟಿಕ್ಯುಲೇಷನ್ ಮಾಡತಕ್ಕ ಮನಸ್ಸಿನ ಶಕ್ತಿಯ ಪರಿಚಯ ನಿಮಗೇ ಆಗುವುದು. ನಿಮ್ಮ ಪರಿಚಯ, ನಿಮ್ಮ ಮನಸ್ಸಿನ ಪರಿಚಯ ನಿಮಗೆ ಆಗುವುದಕ್ಕೋಸ್ಕರ ನೀವು ಅದನ್ನು ಮಾಡುವುದು. ವ್ಯಾಸರು ಮಾಡಿದ್ದಷ್ಟನ್ನೇ. ವ್ಯಾಸರ ಮಹಾಭಾರತದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಎಲ್ಲದಕ್ಕೂ ಅಂದ್ರೇನು? ಎಲ್ಲದಕ್ಕೂ ಅಂದ್ರೇನು? ಅಲ್ಲ, ನನಗೆ ಒಂದು ದಯಮಾಡಿ ಹೇಳಿ, ಮಹಾಭಾರತದಲ್ಲಿ ಇಲ್ಲದೇ ಇದ್ದಂಥ ಒಂದು ಉತ್ತರಕ್ಕೆ ಯೋಗ್ಯವಾಗಿರ್ತಕ್ಕ ಪ್ರಶ್ನೆ ನೀವು ಹಾಕಿ. ಉಂಟ ಇಲ್ಲೋ ನನಗೆ ಗೊತ್ತಿಲ್ಲ, ನಾನು ಉಂಟು ಅಂತ ಹೇಳ್ತಾ ಇಲ್ಲ. ನಾನು ಪ್ರೊಪಗಂಡಿಸ್ಟ್ ಅಲ್ಲ, ಫಸ್ಟ್ ಆಫ್ ಆಲ್ ನಾನು ಪ್ರಚಾರಕನಲ್ಲ. ಮತ್ತೇನು, ನಾನು ಚಕಿತಗೊಂಡ ಮನಸ್ಸಿನವ. ಇದು ಏನು ಅಂತ ಅರ್ಥ ಆಗೋದಿಲ್ಲ. ಈ ದೃಷ್ಟಿಯಿಂದ ನಾನು ಮಹಾಭಾರತವನ್ನು ನೋಡೋದು, ರಾಮಾಯಣವನ್ನು ನೋಡೋದು, ಶೇಕ್ಸ್ಪಿಯರನ್ನು ನಾನು ನೋಡೋದು. ನೀವು ಬರೆದ್ರು ಅದನ್ನು ನಾನು ನೋಡೋದು ಹಾಗೆ ಅಷ್ಟೇ. ಸರ್, ಇನ್ನು ಒಂದೇ ಒಂದು ಪ್ರಶ್ನೆ ಇದೆ. ನಮಸ್ಕಾರ, ನನ್ನ ಹೆಸರು ಹೇಳಿ ಸರ್. ಅದು ಹಲೋ ಕೇಳಿಸ್ತಾ ಇದೆಯಾ? ಓಕೆ ಸರ್, ಆ್ಯಕ್ಚುಲಿ ಸರ್ ನೀವು ಸ್ವಲ್ಪ ಹತ್ತಿರ ಬನ್ನಿ. ಸ್ವಲ್ಪ ಮುಂದೆ ಬನ್ನಿ. ಓಕೆ 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 ಅಲ್ಲ ಸರ್, ಧರ್ಮ ಯುವ ಪೀಳಿಗೆಗಳು ಧರ್ಮ ಹೇಳಿದ್ರೆ ಜನಗಳು ನಂಬಲ್ಲ. ಸತ್ಯಗೆ ಹೇಳ್ತಾ ಇದ್ದೀನಿ. ಆದರೆ ಯಾರ ಹತ್ರಕ್ಕೆ ಹೋದರೂ ಅದು ಅವರ ದೃಷ್ಟಿಯಲ್ಲಿ ಅದು ತಪ್ಪನ್ನೇ. ನಮಗೆ ಸತ್ಯ ಹೇಳ್ಕೊಡು ಅಂತಂದರೆ ತಂದೆ ತಾಯಿ ನಮಗೆ ಸಂಸ್ಕಾರ ಸಂಸ್ಕೃತಿ ಹೇಳ್ಕೊಟ್ಟಿರೋದು. ಇದೇ ಊರಲ್ಲಿ ಬೆಳೆದಿರೋದು ನಾನು. ಅಂದರೆ ನಾನು ಜನಗಳು ನೋಡಿ ಕಲ್ತಿದ್ದವಳು. 25 ವರ್ಷ ಆಗಿದೆ. ನನ್ನ MSc ಕಂಪ್ಲೀಟ್ ಆಗಿದೆ, ಇಂಜಿನಿಯರಿಂಗ್ ಕೋರ್ಸ್ ಸರ್. ಆದರೆ ಯಾಕೆ ಧರ್ಮದಿಂದ ಮಾಡೋರಿಗೆ ಬರೀ ಕಷ್ಟಗಳು, ನಿಷ್ಠೂರಗಳು, ವಿಘ್ನಗಳು ಬರುತ್ತದೆ. ನನ್ನ ಪ್ರಕಾರ ಧರ್ಮ ಬಿಟ್ಟು ನಮಗೆ ನಡೆಯೋಕ್ಕಾಗಲ್ಲ. ಧರ್ಮದಿಂದ ನಾಡುತ್ತಿಕೊಂಡು ಬಂದಿರೋವಂಥ ಹುಡುಗಿ, ಸಂಸ್ಕಾರದಿಂದ ಇರೋಳು ಅಂತ. ಕನ್ನಡದವಳು, ಅಪ್ಪಟ ಕನ್ನಡತಿ ಮಲ್ಲಿಕಾ ರಾಣಿ, ಮೈಸೂರಿನ ಹುಡುಗಿ. ಅಷ್ಟೇ ಸರ್. ಥ್ಯಾಂಕ್ ಯು. ಏನು ಹೇಳಬೇಕು ನಾನು? ಅಲ್ಲ, ನನಗೆ ಸರಿ ಇದೆ. ನನಗೆ ನೋಡಿ, ನಾನು ಇಲ್ಲಿ ಬಂದ ಎಲ್ಲರಿಗೂ ಒಂದು ಪ್ರಶ್ನೆ ಇರ್ಬೋದು. ನಾನು ಉತ್ತರಿಸಬೇಕಾದ್ರೆ ಅದು ನನ್ನ ಪ್ರಶ್ನೆ ಆಗಬೇಕು. ನನಗೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸುವುದು, ಉತ್ತರಿಸ್ಬೋದು, ಅದು ಬೇರೆ ಬೇರೆ ವಿಷಯ. ಅಂದರೆ ನನ್ನ ಪ್ರಶ್ನೆ ಆಗಬೇಕು. ನಾನು ಧರ್ಮ ಅಂದರೆ ಏನು ಅಂದರೆ ಯಾರು ನಂಬೋದಿಲ್ಲ ಅಂತ ಒಳ್ಳೆಯದಾಯ್ತಲ್ಲ. ಧರ್ಮ ನಾನು ನಂಬುವುದಿಲ್ಲ ಅಂತ ಯಾರೋ ಹೇಳ್ತಾರೆ. ಧರ್ಮವನ್ನು ನಂಬಿದವರಿಗೆ ಅದರಿಂದ ಯಾಕೆ ಘಾಸಿ ಆಗಬೇಕು? ನೀವು ಧರ್ಮವನ್ನು ನಂಬಿದ್ದೀರಲ್ಲ, ನಂಬಿದ ಪ್ರಕಾರ ನೀವು ಮಾಡಿ. ಇನ್ನೊಬ್ಬರು ನಂಬಬೇಕು, ನಿಮ್ಮ ಹಾಗೆ ನಂಬಬೇಕು ಅಂತ ಹೇಳಲಿಕ್ಕೆ ಇನ್ನೊಬ್ಬರ ಮನಸ್ಸು ಕೆಲಸ ಮಾಡುವ ರೀತಿ, ಅವರಿಗೆ ಬಂದ ಅನುಭವ, ಅವರು ಲೋಕವನ್ನು ನೋಡುವ ರೀತಿ, ಇದೆಲ್ಲ ಒಂದೇ ರೀತಿ ಇರಬೇಕು ಅಂತ ಹೇಳಿದರೆ ಹಾಗೆ ಉಂಟಾ ಈ ಲೋಕದಲ್ಲಿ? ಮತ್ತು ನಮ್ಮ ಕಾಲದಲ್ಲಿ ನಾನು ಧರ್ಮವನ್ನು ನಂಬುವುದಿಲ್ಲ, ನನಗೆ ನಂಬಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಯಾರಾದರೂ ಹೇಳಿದರೆ ನಾನು ಅದನ್ನು ಸ್ವಾಗತಿಸ್ತೇನೆ. ಯಾಕೆಂದರೆ ಧಾರ್ಮಿಕರೆಂದುಕೊಂಡವರ ನಡವಳಿಕೆಗಳನ್ನು ನಾನು ನೋಡಿದ್ದೇನೆ. ಬ್ರಹ್ಮ ನಿರಸನವಾಗಲಿಕ್ಕೆ ನೀವು ಮಹಾಭಾರತ ಓದಬೇಕಾದದ್ದೇ ಇಲ್ಲ. ಸ್ವಲ್ಪ ನೀವು ಲೋಕ ನೋಡಿದರೆ ಸಾಕು. ಧಾರ್ಮಿಕರು ಎಂದುಕೊಂಡವರು ಏನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ನೀವು ನೋಡಿದರೆ ಸಾಕು. ಬ್ರಹ್ಮ ನಿರಸನ ಆಗ್ತದೆ, ಧರ್ಮವೇ ಬೇಡ ಅಂತ ಆಗ್ತದೆ. ಆದರೆ ನಮಗೆ ಧರ್ಮ ಅಂದರೆ ಏನು ಅಂದರೆ ನಾನು ನಡೆದದ್ದೇ ಧರ್ಮ ಎನ್ನುವ ಭಾವನೆ ಉಂಟಾಗ್ತದೆ. ಭಾಳ ಕಷ್ಟ ಇದು. ನಾನು ಮಾಡಿದ್ದೆಲ್ಲ ಧರ್ಮ, ನಾನು ಬೇರೆ ಧರ್ಮ ಒಪ್ಪೋದಿಲ್ಲ, ನಾನೇ ಧರ್ಮ, ನಾನು ನಡೆದದ್ದೇ ಧರ್ಮ ಎನ್ನುವ ಭಾವನೆ ಉಂಟಾಗ್ತದೆ. ಇದು ಕೂಡ ಧರ್ಮ ಅಲ್ಲ. ಆದ್ದರಿಂದ ನಮ್ಮ ಮೂಲಭೂತವಾದ ವಿವೇಚನಾ ಸಾಮರ್ಥ್ಯ ಇದೆ. ವಿವೇಕ ಅಂದರೆ ಬೇರ್ಪಡಿಸಿ ನೋಡುವುದು. ಹೇಳಿದ ಹಾಗೆ
ಯಾರು ನಡೆಯುವುದಿಲ್ಲ. ಯಾಕೆ ಅಂತ ನೀವು ಕೇಳಿ. ಧರ್ಮ ಸರಿಯೋ ತಪ್ಪೋ ಎನ್ನುವುದು ಮತ್ತೆ ನೋಡುವ. ಹೇಳಿದಂತೆ ಯಾರೂ ನಡೆಯುವುದಿಲ್ಲ ಯಾಕೆ? ವೆರಿ ಸಿಂಪಲ್. ಪ್ರತಿಯೊಬ್ಬರದ್ದು ಜೀವನ ಬೇರೆ, ಮಾತುಕತೆ ಬೇರೆ, ಹೇಳುವುದು ಬೇರೆ, ಇರುವುದು ಬೇರೆ. ಇದು ಯಾಕೆ ಹೇಗಿದೆ ಅಂತ ನೀವು ಕೇಳಿ. ಧರ್ಮ ಅಂದರೆ ಏನು ಅಂತ ನಿಮಗೆ ಗೊತ್ತಾಗ್ತದೆ. ಇದು ಎಲ್ಲ ಕಾಲದಲ್ಲಿಯೂ ಇತ್ತು. ಇದು ಯಾವುದು ಈ ಕಾಲದಲ್ಲಿ ಮಾತ್ರ ಅಲ್ಲ, ಈ ಕಾಲದಲ್ಲಿ ಎದ್ದು ಕಾಣ್ತದೆ, ಎಲ್ಲ ಕಾಲದಲ್ಲಿಯೂ ಇತ್ತು. ಅದಕ್ಕೆ ವಿಧಿ ಇಲ್ಲ. ನಮ್ಮದು ಏನು ಅಂತ ನಾವು ಬಹಳ ಇಂಡಿವಿಜುವಲ್, ಭಾಳ ನಮ್ಮದು ವೈಯಕ್ತಿಕತೆ ಅಂತ ಎಲ್ಲ ಹೇಳ್ತಾ ಇರ್ತೇವಲ್ಲ. ನಮ್ಮ ವೈಯಕ್ತಿಕತೆ ಬಹಳ ಮುಖ್ಯ ಆಧುನಿಕ ಕಾಲದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಇತ್ಯಾದಿ ನಾವು ಹೇಳ್ತಾ ಇರ್ತೇವೆ. ಇಂಡಿವಿಜುವಲ್ ಎನ್ನುವುದು ಸರಿ, ಆದರೆ ಇಂಡಿವಿಜುವಲ್ ಎನ್ನುವ ನನ್ನ ವೈಯಕ್ತಿಕ ಮಹತ್ವ ನಾನು ಸಾಧಿಸಿಕೊಳ್ಳುವುದು, ಈ ಪ್ರಶ್ನೆ ಜೀವನ ಅಂದರೆ ಏನು, ಧರ್ಮ ಅಂದರೆ ಏನು, ನಾನು ಹೇಗಿರಬೇಕು ಎನ್ನುವುದನ್ನು ನನ್ನ ವೈಯಕ್ತಿಕವಾಗಿ ನಾನು ಇತ್ಯರ್ಥ ಮಾಡಿಕೊಳ್ಳುವುದರಲ್ಲಿ, ಅದರಲ್ಲಿ ಇದೆ ಇಂಡಿವಿಜುವ್ಯಾಲಿಟಿ, ಮೆರಿಟ್ ಆಫ್ ಇಂಡಿವಿಜುವ್ಯಾಲಿಟಿ ಅದರಲ್ಲಿ ಇದೆ. ಅದು ಧರ್ಮದಲ್ಲಿ ಭಾಳ ಒಂದು ಒಳ್ಳೆಯ, ಭಾಳ ಸುಂದರವಾದ ಒಂದು ಮಾತಿದೆ, ಭಾಳ ತಪ್ಪು ಅರ್ಥಕ್ಕೂ ಕೂಡ ಒಳಗಾದದ್ದು. ಅದು ಯಾವುದಂದರೆ ಸ್ವಧರ್ಮ ಅಂತ. ನಿಮ್ಮ ಸ್ವಧರ್ಮ ಯಾವುದು ನೋಡಿಕೊಳ್ಳಿ. ನಿಮ್ಮ ಸ್ವಧರ್ಮ ಯಾವುದು, ನೀವು ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ನೀವು ಏನು ಮಾಡಬೇಕು ಅಂತ ಗೊತ್ತಾಗೋದಕ್ಕೋಸ್ಕರ ನೀವು ಬೇರೆಯವ್ರ ಹತ್ರ ಬೇಕಾದರೆ ನೀವು ಕೇಳಿ. ಅದನ್ನು ಒಪ್ಪಬೇಕು ಅಂತಲ್ಲ, ನಾನು ಏನು ಮಾಡಬೇಕು ಅಂತ ಗೊತ್ತಾಗುವುದಕ್ಕೋಸ್ಕರ, ನಾನಾಗಿ ಯೋಚನೆ ಮಾಡುವುದಕ್ಕಾಗಿ ನಾನು ಎಲ್ಲರ ಮಾತುಗಳನ್ನು ಕೇಳಬೇಕು, ಮಹಾಭಾರತ ಓದಬೇಕು ಅಥವಾ ಓದುವುದು ಬೇಡ ಎನ್ನುವ ತೀರ್ಮಾನಕ್ಕೆ ಬರಬೇಕು. ಎನಿಥಿಂಗ್ ನನ್ನಲ್ಲಿ ವ್ಯಕ್ತಿತ್ವದಲ್ಲಿ ಅದು ಪ್ರಕಟಗೊಳ್ಳುವ ಗುಣ, ತಾಜಾ ಗುಣ, ಕೃತಕ ಅಲ್ಲ. ಸರ್ ಥ್ಯಾಂಕ್ ಯು.